ಕೇಳುಗರೆ, ಇವತ್ತಿನ ದಿನವನ್ನು ವಿಶ್ವ ಹೆಪಟೈಟಿಸ್ ದಿನ ಅಂತ ಹೇಳಿ ನಾವು ಆಚರಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ನಮ್ಮ ಜೊತೆಗಿದ್ದಾರೆ KMC ಆಸ್ಪತ್ರೆ ಮಂಗಳೂರು ಇಲ್ಲಿನ ಡಾಕ್ಟರ್ ಅನುರಾಗ್ ಶೆಟ್ಟಿ ಅವರು. ಡಾಕ್ಟ್ರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ. ಡಾಕ್ಟರ್, ಈಗ ಈ ಹೆಪಟೈಟಿಸ್ ಅಂತ ಹೇಳಿದರೆ ಏನು, ಮತ್ತು ಅದಕ್ಕೆ ಒಂದು ದಿನವನ್ನು ನಾವು ಮೀಸಲಾಗಿ ಇರಿಸಿರುವಂಥದ್ದು ಯಾಕೆ? ಸೊ ಈ ಹೆಪಟೈಟಿಸ್ ಅಂದರೆ ಆ್ಯಕ್ಚುಲಿ ಮೆಡಿಕಲಿ ಹೇಳೋದಂದರೆ ಹೆಪಟೈಟಿಸ್ ಅಂದರೆ ಲಿವರಿದ್ದು ಇನ್ಫ್ಲಮೇಷನ್ ಅಂತ ಹೇಳ್ತೇವೆ. ಅಂದರೆ ಲಿವರಿದ್ದು ಪಿತ್ತಜನಕಾಂಗದ್ದು ಉರಿ ಊತ ಅಂತ ಹೇಳ್ಬೋದು ಇದನ್ನು, ಆಯಿತಾ. ಸೊ ಅದನ್ನು ಹೆಪಟೈಟಿಸ್ ಅಂತ ಹೇಳ್ತೇವೆ. ಸೊ ಇದಕ್ಕೆ ಕಾರಣಗಳು ಅನೇಕ ಇವೆ. ಸೊ ಮೇಯ್ನ್ ಕಾಸಸಲ್ಲಿ ನಮ್ಮದು ಇನ್ಫೆಕ್ಟಿವ್ ಕಾಸಸ್ ಅಂತ ಹೇಳ್ತೇವೆ, ಇನ್ಫೆಕ್ಷನಿಂದ ಬರುವಂಥ ಹೆಪಟೈಟಿಸ್. ಸೊ ಈ ವರ್ಲ್ಡ್ ಹೆಪಟೈಟಿಸ್ ಡೇ ಅಂತ ಅದಕ್ಕೆ ಇಟ್ಟಿರುವ ಕಾರಣ ಏನಂದರೆ ಈ ಇನ್ಫೆಕ್ಟಿವ್ ಹೆಪಟೈಟಿಸನ್ನು ತೊಲಗಿಸಲಿಕ್ಕೆ. ಸೊ ಈ ಇನ್ಫೆಕ್ಟಿವ್ ಹೆಪಟೈಟಿಸ್ ಅಂದರೆ ಇಟ್ ಈಸ್ ಪೊಟೆನ್ಷಿಯಲಿ ಪ್ರಿವೆಂಟೇಬಲ್, ಅಂದರೆ ಅದನ್ನು ಹರಡುವುದನ್ನು ನಾವು ನಮ್ಮ ಸೈಡಿಂದ ನಿಲ್ಲಿಸ್ಬೋದು. ಸೊ ಅದನ್ನು ಎಂಕರೇಜ್ ಮಾಡಲಿಕ್ಕೋಸ್ಕರ ಒಂದು ವರ್ಲ್ಡ್ ಹೆಪಟೈಟಿಸ್ ಡೇ ಅಂತ ಇಟ್ಟಿದ್ದಾರೆ. ಅದನ್ನು 20th ಜುಲೈಗೆ ಇಡ್ತಾರೆ. ಪ್ರತಿ ವರ್ಷ 20th ಜುಲೈಗೆ ಆಚರಣೆ ಮಾಡ್ತಾರೆ. ಅದನ್ನು ಆ್ಯಕ್ಚುಲಿ ಪ್ರೀವಿಯಸ್ಲಿ 10th ಮೇಗೆ ಆಚರಣೆ ಮಾಡ್ತಾಯಿದ್ರು. ಬಟ್ ಓವರ್ ಫ್ಯೂ ಇಯರ್ಸ್ ಅದನ್ನು ಶಿಫ್ಟ್ ಮಾಡಿ 20th ಜುಲೈಗೆ ಇದು ಮಾಡಿದೆ. ಅದು ಯಾಕಂದರೆ ಈ ಹೆಪಟೈಟಿಸ್ ಬಿ ಅಂತ ಒಂದು ವೈರಸ್ ಇದೆ. ಅದು ಒನ್ ಆಫ್ ದ ಮೇಜರ್ ಕಾಸಸ್ ಆಫ್ ಹೆಪಟೈಟಿಸ್, ಈ ಲಿವರ್ ರೋಗಗಳಿಗೆ ಮೇಜರ್ ಕಾರಣ ಅಂತ ಹೇಳ್ಬೋದು. ಸೊ ಈ ಹೆಪಟೈಟಿಸ್ ಬಿ ಅನ್ನು ಕಂಡು ಹಿಡಿದ ಬ್ಯಾರುಕ್ ಸ್ಯಾಮ್ವೆಲ್ ಬ್ಲೂಮ್ಬರ್ಗ್ ಅಂತಿದ್ದಾರೆ. ಸೊ ಅವರ ಹುಟ್ಟು ದಿನದಂದು 20th ಜುಲೈ. ಸೊ ಅದನ್ನು ಈಗ ವರ್ಲ್ಡ್ ಹೆಪಟೈಟಿಸ್ ಡೇ ಅಂತ ಆಚರಣೆ ಮಾಡ್ತಾ ಇದ್ದೇವೆ ನಾವು. ಅಂದರೆ ಇದರಲ್ಲಿ ಪ್ರತಿ ವರ್ಷ ಏನಾದರೂ ಬೇರೆ ಬೇರೆ ವಿಷಯಗಳ ಬಗ್ಗೆ ಫೋಕಸ್ ಇರ್ತದಾ? ಹೌದು, ಪ್ರತಿ ವರ್ಷ ಅದನ್ನು ಬೇರೆ ಬೇರೆ ಅದಕ್ಕೆ ಒಂದು ಎಜೆಂಡಾಗಳಿರ್ತವೆ. ಸೊ ಈ ಸಲದ್ದು ಇದು ಏನಂದರೆ ಅದನ್ನು ಲೆಟ್ಸ್ ಬ್ರೇಕ್ ಇಟ್ ಡೌನ್ ಅಂತ ಇಟ್ಟಿದ್ದಾರೆ ಅದರದ್ದು. ಸೊ ಅದು ಬೇಸಿಕಲಿ ದ ಮೇನ್ ಇಂಟೆನ್ಷನ್ ಏನಂದರೆ ಈ ಹೆಪಟೈಟಿಸ್ ಅನ್ನುವನ್ನು 2030 ಒಳಗೆ ತೊಲಗಿಸಲಿಕ್ಕೆ, ಎಲಿಮಿನೇಟಿಂಗ್ ಹೆಪಟೈಟಿಸ್ ಬೈ 2030 ಇಸ್ ದ ಗೋಲ್. ಅದಕ್ಕೆ ಸೊ ಮೇನ್ ಥಿಂಗ್ ಅಂದರೆ ಲೆಟ್ಸ್ ಬ್ರೇಕ್ ಇಟ್ ಡೌನ್ ಅಂದರೆ ಇಟ್ ಈಸ್ ಅಬೌಟ್ ಬ್ರೇಕಿಂಗ್ ದ ಬ್ಯಾರಿಯರ್ಸ್, ಅಂದರೆ ಟ್ರೀಟ್ಮೆಂಟಿಗೆ ಇರುವ ಅಡಚಣೆಗಳನ್ನು ತೊಲಗಿಸುವುದು. ಸೊ ಎಕ್ಸ್ಪ್ಯಾಂಡಿಂಗ್ ಆಕ್ಸೆಸ್ ಅಂದರೆ ಈ ಅದಕ್ಕೆ ಹೆಪಟೈಟಿಸ್ ಸ್ಪ್ರೆಡ್ ಆಗದಾಗಿ ಇರುವಂಥ ಕೆಲವು ವ್ಯಾಕ್ಸಿನೇಷನ್ಗಳಿಗೆ ಜನರಿಗೆ ಮೋರ್ ಆಕ್ಸೆಸಿಬಲ್ ಆಗಿ ಇರುವ ಹಾಗೆ ಮಾಡುವಂಥದ್ದು, ಮತ್ತು ಸಿಂಪ್ಲಿಫೈಯಿಂಗ್ ಕೇರ್. ಸೊ ಅದಂದರೆ ಹೆಪಟೈಟಿಸ್ ಬಂದವರಿಗೆ ಟ್ರೀಟ್ಮೆಂಟ್ಗಳು ಸುಲಭದಲ್ಲಿ ಸಿಗುವಂಥದ್ದು. ಮತ್ತು ಸ್ಟಿಗ್ಮಾ, ಈ ಹೆಪಟೈಟಿಸ್ ಅಂದರೆ ಇನ್ಫೆಕ್ಷನ್ ಅದರಿಂದ ಕೆಲವು ಸಲ ಸ್ಟಿಗ್ಮಾ ಇರ್ತದೆ. ಈ ಜಾಂಡಿಸ್ ಇರುವವರು ಅಂದರೆ ಅದು ಹರಡ್ತದೆ, ಇಂಥದ್ದೆಲ್ಲ ಸ್ಟಿಗ್ಮಾಗಳನ್ನು ಕಡಿಮೆ ಮಾಡಿಕೊಂಡು ಅವರಿಗೆ ಟ್ರೀಟ್ಮೆಂಟ್ಗಳು ಸುಲಭದಲ್ಲಿ ಸಿಗುವ ಹಾಗೆ ಮಾಡುವಂಥದ್ದು. ಸೊ ಅದನ್ನು ಬ್ರೇಕಿಂಗ್ ಡೌನ್ ದ ಬ್ಯಾರಿಯರ್ಸ್. ಸೊ ದ್ಯಾಟ್ ಈಸ್ ದ ನ್ಯೂ ಮೋಟೋ ಫಾರ್ ದಿಸ್ ಇಯರ್ಸ್ ಇದು. ಈಗ ಈ ಹೆಪಟೈಟಿಸ್ ಬಗ್ಗೆ ಮಾತಾಡೋದಾದರೆ ಇದು ಎಷ್ಟು ಸಾಮಾನ್ಯ, ಅಂದರೆ ಇದು ಜಾಸ್ತಿಯಾಗಿ ಕಂಡು ಬರ್ತಾ ಇದೆಯಾ ಅಥವಾ ವಿಶ್ವಾದ್ಯಂತ ನೋಡಿದರೆ ಹೇಗಿದೆ ಇದರ ಒಂದು ಪರಿಸ್ಥಿತಿ? ಈ ಹೆಪಟೈಟಿಸ್ ಅನ್ನುವಂಥದ್ದು ವೆರಿ ಕಾಮನ್. ಸೊ ಅದಕ್ಕೆ ಮೇಯ್ನ್ ಲಾಟ್ ಆಫ್ ಕಾಸಸ್. ಸೊ ಕೆಲವು ಇನ್ಫೆಕ್ಟಿವ್, ನಾನ್ ಇನ್ಫೆಕ್ಟಿವ್ ಅಂತ ಹೇಳ್ತೇವೆ. ಸೊ ಇನ್ಫೆಕ್ಷನಿಂದ ಬರುವಂಥದ್ದು, ಇನ್ಫೆಕ್ಷನ್ ಇಲ್ಲದೆ ಬರೋದು. ನಾವೀಗ ಈ ವರ್ಲ್ಡ್ ಹೆಪಟೈಟಿಸ್ ಡೇ ಇರೋದು ಮೇಯ್ನ್ಲಿ ಇನ್ಫೆಕ್ಷನ್ ರಿಲೇಟೆಡ್ ಹೆಪಟೈಟಿಸ್ ಬಗ್ಗೆ ಕಾಳಜಿ ವಹಿಸಲಿಕ್ಕೆ. ಸೊ ಅದರದ್ದು ಸಾಧಾರಣ ಒಂದು ವರ್ಲ್ಡ್ ವೈಡ್ ಅರೌಂಡ್ 287 ಮಿಲಿಯನ್ ಜನರಿಗೆ ಇದು ಎಫೆಕ್ಟ್ ಆಗ್ತದೆ. ಅದರಿಂದಾಗಿ ಒಂದು ಆಲ್ಮೋಸ್ಟ್ 1.34 ಮಿಲಿಯನ್ ಜನರು ಜೀವ ಕಳ್ಕೊತಾರೆ ಎವ್ರಿ ಇಯರ್. ಸೊ ಆ್ಯಂಡ್ ಎವ್ರಿ ಇಯರ್ 2 ಮಿಲಿಯನ್ ಹೊಸ ಕೇಸ್ಗಳು ಸಿಗ್ತವೆ. ದಿಸ್ ಈಸ್ ದ ವರ್ಲ್ಡ್ ವೈಡ್ ಮ್ಯಾಗ್ನಿಟ್ಯೂಡ್. ಇಂಡಿಯಾ ವೈಸ್ ನೋಡಿದರೆ ಡೇಟಾಸ್ ಆರ್ ನಾಟ್ ವೆರಿ ರೋಬಸ್ಟ್, ಬಟ್ ಡೇಟಾಸ್ ಆರ್ ದೇರ್. ಸೊ ಒಂದು ಆಲ್ಮೋಸ್ಟ್ ಹೆಪಟೈಟಿಸ್ ಬಿ ಅನ್ನುವಂಥದ್ದೊಂದು ಅರೌಂಡ್ 40 ಮಿಲಿಯನ್ ಪೀಪಲಲ್ಲಿದೆ ಅಂತಾರೆ. ಸೊ ಆ್ಯಂಡ್ ಹೆಪಟೈಟಿಸ್ ಸಿ ಅನ್ನು ಅರೌಂಡ್ 6 to 12 ಮಿಲಿಯನ್ ಪೀಪಲಲ್ಲಿ ಕಾಣಲಿಕ್ಕೆ ಸಿಗ್ತದೆ ಇಂಡಿಯಾದಲ್ಲಿ. ಸೊ ದಿಸ್ ಇಸ್ ದ ಮ್ಯಾಗ್ನಿಟ್ಯೂಡ್ ಆಫ್ ಡಿಸೀಸ್. ಸೊ ಇಟ್ಸ್ ಹೈಲಿ ಪ್ರಿವೆಲೆಂಟ್ ಡಿಸೀಸ್, ಅಂದರೆ ವೆರಿ ಕಾಮನ್ ಆಗಿ ಸಿಗುವಂಥದ್ದು, ವಿಚ್ ಇಸ್ ಆ್ಯಕ್ಚುಲಿ ಪೊಟೆನ್ಷಿಯಲಿ ಪ್ರಿವೆಂಟೇಬಲ್ ಆ್ಯಂಡ್ ಟ್ರೀಟೇಬಲ್ ಡಿಸೀಸ್. ಸೊ ಅದಕ್ಕೆ ಕರೆಕ್ಟಾದ ಟ್ರೀಟ್ಮೆಂಟು ಇದೆ. ಅದನ್ನು ಮುಂದಿನ ಜನರಿಗೆ ಮುಂದಕ್ಕೆ ಅದು ಹರಡದಾಗೆ ನೋಡಲಿಕ್ಕೆ ಕೂಡ ಚಿಕಿತ್ಸೆಗಳು ಅವೈಲೇಬಲ್ ಇವೆ. ಈಗ ತಾವು ಹೇಳಿದರೆ ಹೆಪಟೈಟಿಸ್ ಸಿ ಬಿ ಅಂತ ಹೇಳಿ, ಏನಿದು ಹೆಪಟೈಟಿಸ್ ಬಿ ಸಿ ಅಂದರೆ ಇದರಲ್ಲಿ ಏನಾದರೂ ವ್ಯತ್ಯಾಸಗಳಿದೆಯಾ? ಸರಿ, ಈಗ ಹೆಪಟೈಟಿಸ್ ಅಂತ ನಾನು ಹೇಳಿದಾಗೆ ಅದು ಲಿವರಿದು ಉರಿ ಊತ. ಅದರಲ್ಲಿ ಡಿಫ್ರೆಂಟ್ ಟೈಪ್ಸ್. ಒಂದು ಇನ್ಫೆಕ್ಟಿವ್, ನಾವು ಸಿಂಪಲ್ ಆಗಿ ಕ್ಲಾಸಿಫೈ ಮಾಡಿ ಇನ್ಫೆಕ್ಟಿವ್, ನಾನ್ ಇನ್ಫೆಕ್ಟಿವ್. ಇನ್ಫೆಕ್ಟಿವ್ ಅಂದರೆ ಇನ್ಫೆಕ್ಷನಿಂದ ಬರೋದು. ಅದರಲ್ಲಿ ಮೇಯ್ನ್ ಹೆಪಟೈಟಿಸ್ ಎ ವೈರಸ್, ಬಿ ವೈರಸ್, ಸಿ ವೈರಸ್, ಇ ವೈರಸ್ ಮತ್ತು ಡಿ ವೈರಸ್ ಅಂತ ಇದೆ. ಸೊ ABCDE ಅಂತ ಅದು ಹೇಗೆ ಅದನ್ನು ಹೇಗೆ ಡಿಸ್ಕವರ್ ಮಾಡಿದ್ರು ಅದರ ಪ್ರಕಾರ ಅದನ್ನು ನೇಮಿಂಗ್ ಮಾಡ್ಕೊಂಡು ಹೋಗಿದ್ದಾರೆ. ಸೊ ಇದರಲ್ಲಿ ಹೆಪಟೈಟಿಸ್ ಎ ಮತ್ತು ಇ ಅಂದರೆ ಅಕ್ಯೂಟ್ ಹೆಪಟೈಟಿಸ್, ಅಂದರೆ ಇನ್ಫೆಕ್ಷನ್ ಆದ ಕೂಡಲೇ ನಮಗೆ ಅದು ಕಾಣಲಿಕ್ಕೆ ಸಿಗ್ತದೆ ಅದರ ಸಿಮ್ಟಮ್ಸ್. ಸೊ ಈ ಹೆಪಟೈಟಿಸ್ ಬಿ ಸಿ ಇದು ಕ್ರೋನಿಕ್ ಹೆಪಟೈಟಿಸ್. ಸೊ ಅದರದ್ದು ಸಿಮ್ಟಮ್ಸ್ ನಮಗೆ ಇನ್ಫೆಕ್ಷನ್ ಆದ ಕೂಡಲೇ ಕಾಣೋದಿಲ್ಲ, ಅದು ಸಬ್ ಕ್ಲಿನಿಕಲ್ ಇರ್ತದೆ, ಬರೀ ನೋ ಸಿಮ್ಟಮ್ಸ್ ಇರ್ತದೆ.
ಅದು ಮತ್ತು ಲಿವರಿಗೆ ಡ್ಯಾಮೇಜ್ ಮಾಡ್ಕೊಂಡು ಹೋಗಿ ಓವರ್ ಲಾಂಗ್ ಟರ್ಮ್ 10 ವರ್ಷ 20 ವರ್ಷದಲ್ಲಿ ಅದು ತೊಂದರೆ ಕೊಡುವಂಥದ್ದು. ಈ ಹೆಪಟೈಟಿಸ್ ಬಿ ಆ್ಯಂಡ್ ಸಿ ಒಮ್ಮೆ ಇನ್ಫೆಕ್ಷನ್ ಆದರೆ ಸುಲಭದಲ್ಲಿ ಬಾಡಿ ಬಿಟ್ಟು ಹೋಗೋದಿಲ್ಲ, ಅದು ಸಿಮ್ಟಮ್ಸು ಇರುವುದಿಲ್ಲ. ಸೊ ಅದು ಓವರ್ ಟೈಮ್ ಲಿವರ್ ಡ್ಯಾಮೇಜ್ ಮಾಡಿಕೊಂಡು ನಮಗೆ ತುಂಬ ಲೇಟಾಗಿ ಸಿಮ್ಟಮ್ಸ್ ಬರೋದು, ನಮಗೆ ಅರಿವು ಬರೋದು ಲಿವರ್ ಕಾಯಿಲೆ ಇದೆ ಅಂತ ತುಂಬ ಲೇಟಾಗಿ. ಸೊ ಇದು ಹೆಪಟೈಟಿಸ್ ಎ ಆ್ಯಂಡ್ ಡಿ ಅಂದರೆ ಎಕ್ಯೂಟ್ ಹೆಪಟೈಟಿಸ್, ಅಂದರೆ ಇನ್ಫೆಕ್ಷನ್ ಆದ ಕೂಡಲೇ ಅವರಿಗೆ ಸಿಮ್ಟಮ್ಸ್ ಬರ್ತದೆ. ಅಟ್ ದ ಸೇಮ್ ಟೈಮ್ ಅದರ ಟ್ರೀಟ್ಮೆಂಟು ಕೂಡ ಸುಲಭ, ಅಂದರೆ ಅದು ಬಾಡಿಯಿಂದ ಅದರಷ್ಟಕ್ಕೆ ಹೋಗ್ತದೆ ಹೆಚ್ಚಾಗಿ. ಸೊ ಇಟ್ ಈಸ್ ಡಸಂಟ್ ಲಾಸ್ಟ್ ಇನ್ ದ ಬಾಡಿ ಫಾರ್ ಲಾಂಗ್, ಅಂದರೆ ಜೀವದಲ್ಲಿ ತುಂಬ ಸಮಯ ಇರುವುದಿಲ್ಲ. ಸೊ ಇದು ಮತ್ತು ನಾನ್ ಇನ್ಫೆಕ್ಟಿವ್ ಹೆಪಟೈಟಿಸ್ ಅಂತ ಹೇಳೋದು. ಬಿಕಾಸ್ ನಾನು ಬರೀ ಇನ್ಫೆಕ್ಟಿವ್ ಹೆಪಟೈಟಿಸ್ ಬಗ್ಗೆ ಡಿಸ್ಕಸ್ ಮಾಡ್ತಾ ಕೂರ್ಲಿಕ್ಕೆ ಆಗೋದು, ಬಿಕಾಸ್ ನಾನ್ ಇನ್ಫೆಕ್ಟಿವ್ ಹೆಪಟೈಟಿಸ್ ಕೂಡ ತುಂಬ ಕಾಮನ್. ಸೊ ನಾನ್ ಇನ್ಫೆಕ್ಟಿವ್ ಹೆಪಟೈಟಿಸ್ಗಳಲ್ಲಿ ಒಂದು ಮೇನ್ ಕಾಸ್ ಅಂದರೆ ಆಲ್ಕೋಹಾಲಿಕ್ ಹೆಪಟೈಟಿಸ್ ಅಂತ ಹೇಳ್ಬೋದು. ಸೊ ತುಂಬ ವಿಪರೀತ ಮದ್ಯವ್ಯಸನ ಮಾಡುವವರಿಗೆ ಕಾಣುವಂಥದ್ದು ಹೆಪಟೈಟಿಸ್. ಸೊ ತುಂಬ ಆಲ್ಕೋಹಾಲ್ ಡೈಲಿ ತಗೊಳ್ಳುವವರಿಗೆ ಬರುವಂಥದ್ದು ಇದು ಆಲ್ಕೋಹಾಲಿಕ್ ಹೆಪಟೈಟಿಸ್. ದಟ್ ಈಸ್ ಅನದರ್ ಸಿಗ್ನಿಫಿಕೆಂಟ್ ಕಾಸ್ ಫಾರ್ ಹೆಪಟೈಟಿಸ್ ಇನ್ ದ ಜನರಲ್ ಪಾಪ್ಯುಲೇಷನ್. ಸೊ ಮತ್ತು ಇನ್ನು ನೋಡಿದರೆ ಈ ಟಾಕ್ಸಿಕ್ ಆ್ಯಂಡ್ ಡ್ರಗ್ ಇಂಡ್ಯೂಸ್ಡ್ ಹೆಪಟೈಟಿಸ್ ಅಂತ ಹೇಳ್ಬೋದು. ಇದು ಎಸ್ಪೆಷಲಿ ಏನಂದರೆ ಕೆಲವು ಮೆಡಿಸಿನ್ಗಳನ್ನು ಡಾಕ್ಟರ್ಗಳ ಪ್ರಿಸ್ಕ್ರಿಪ್ಷನ್ ಇಲ್ಲದೆ ಮೆಡಿಕಲ್ ಸ್ಟೋರಿಗೆ ಹೋಗಿ ಅಥವಾ ಅವರೇ ಹೋಗಿ ತಗೊಳ್ಳುವಂಥದ್ದು. ಕೆಲವು ಸಲ ಈ ಬೇರೆ ಬೇರೆ ಫಾರ್ಮುಲೇಷನ್ಸ್ಗಳಿರ್ತವೆ, ಯಾವುದು ಇಟ್ಸ್ ನಾನ್ ಪ್ರಿಸ್ಕ್ರಿಪ್ಟೆಡ್ ಮೆಡಿಸಿನ್ಸ್. ಸೊ ಕೆಲವು ಜೀವಕ್ಕೆ ಒಳ್ಳೆಯದು ಅಂತೇಳಿ ತಗೊಳ್ಳುವಂಥದ್ದು, ಅಥವಾ ಈ ಪೇಯ್ನ್ ಕಿಲ್ಲರ್ಗಳೆಲ್ಲ ಅದೆಲ್ಲ ಇದೆಲ್ಲ ಏನಾಗೋದಿಲ್ಲ ಅಂತೇಳಿ ಸಿಂಪಲ್ ಮೆಡಿಸಿನ್ಸ್ ಅಂತೇಳಿ ದೇ ಟೇಕ್ ಇಟ್ ಬಿಯಾಂಡ್ ವಾಟ್ ಈಸ್ ರೆಕಮೆಂಡೆಡ್. ಸೊ ಆಗ ಬರುವಂಥದ್ದು ಇದು. ಮತ್ತು ಕೆಲವು ಟಾಕ್ಸಿನ್ಸ್ಗಳು, ಈಗ ಮುಶ್ರೂಮ್ಗಳಲ್ಲಿ ಇಂಥದ್ದೆಲ್ಲರಲ್ಲೆಲ್ಲ ಕೆಲವು ಟಾಕ್ಸಿನ್ಸ್ಗಳಿರ್ತದೆ, ಕೆಲವು ಸರ್ಟನ್ ವೆರೈಟೀಸ್ ಆಫ್ ಮುಶ್ರೂಮ್ಸ್ ಟಾಕ್ಸಿಕ್ ಅಂತರದಲ್ಲಿ ಬರುವಂಥ ಟಾಕ್ಸಿಸಿಟಿ. ಸೊ ದೀಸ್ ಆರ್ ಸಮ್ ಆಫ್ ದ ಟಾಕ್ಸಿನ್. ಮತ್ತು ಇನ್ನೊಂದು ನಾವು ಅಟೋ ಇಮ್ಯೂನ್ ಹೆಪಟೈಟಿಸ್ ಅಂತ ಹೇಳ್ಬೋದು. ಈ ಅಟೋ ಇಮ್ಯೂನ್ ಹೆಪಟೈಟಿಸ್ ಅಂದರೆ ಅದು ಒಂದು ನಮ್ಮ ಜೀವಕೋಶಗಳೇ ನಮ್ಮ ಲಿವರಿನ ಎಗೇನ್ಸ್ಟ್ ಅಟ್ಯಾಕ್ ಮಾಡುವಾಗ ಬರುವಂಥದ್ದು ಇದು. ಅದು ನಮ್ಮದು ಬಾಡಿ ವೀಕ್ನೆಸ್ಸಿಂದ ಬರುವಂಥದ್ದು. ಅದಕ್ಕೆ ಕೂಡ ಬೇರೆ ಬೇರೆ ಟ್ರೀಟ್ಮೆಂಟ್ಗಳಿವೆ. ಈಗ ಈ ಇನ್ಫೆಕ್ಟಿವ್ ಹೆಪಟೈಟಿಸ್ ಬಗ್ಗೆ ಮಾತಾಡೋದಾದ್ರೆ, ಈ ಹೆಪಟೈಟಿಸ್ ಹೇಗೆ ಬರುತ್ತೆ? ತಾವು ಹೇಳಿದ್ರೆ ವೈರಸ್ಸಿಂದ ಬರುತ್ತೆ ಅಂತ ಹೇಳಿ. ಈ ವೈರಸ್ ನಮ್ಮ ದೇಹವನ್ನು ಹೇಗೆ ಪ್ರವೇಶ ಮಾಡುತ್ತೆ? ನೋಡಿ, ಈ ವೈರಸ್ಗಳಲ್ಲಿ ಡಿಫ್ರೆಂಟ್ ಮೋಡ್ಸ್ ಆಫ್ ಟ್ರಾನ್ಸ್ಮಿಷನ್ ಇರ್ತವೆ. ನಾವು ಹೆಪಟೈಟಿಸ್ ಎ ಆ್ಯಂಡ್ ಇ ಅಂತ ಹೇಳೋದು ಎಕ್ಯೂಟ್ ಹೆಪಟೈಟಿಸ್, ಇದು ಫೀಕೋ ಓರಲ್ ಟ್ರಾನ್ಸ್ಮಿಷನ್ ಅಂತ ಹೇಳ್ತೇವೆ. ಏನಂದರೆ ಇದು ಈ ವೈರಸ್ಗಳು ನಮ್ಮ ಕರಳಿಂದ ಮೋಷನ್ ಮುಖಾಂತರ ಹೋಗಿ ನೀರಿಗೆ ಸೇರ್ತವೆ, ನೀರಿಗೆಲ್ಲ. ಸೊ ಈ ನೀರು ನಮ್ಮ ಸೀವೇಜ್ ವಾಟರ್ಗಳು ಕಂಟ್ಯಾಮಿನೇಟ್ ಆಗೋದು, ನಮ್ಮ ಡ್ರಿಂಕಿಂಗ್ ವಾಟರ್ ಕಂಟ್ಯಾಮಿನೇಟ್ ಆಗೋದು. ಏನಾಗ್ತದೆ ಅಂದರೆ ಕೆಲವು ಸಲ ಈ ಮನೆಯಲ್ಲಿ ಬಾವಿ ಮತ್ತು ಡ್ರೈನೇಜ್ ಪೆಟ್ಟುಗಳು ಬದಿಯಲ್ಲಿರುವಾಗ ಅದು ಮಿಕ್ಸಪ್ ಆಗೋದು ಇಂಥದ್ದು. ಇನ್ನೊಂದಂದರೆ ಹೈಜಿನಿಕ್ ಕಂಡೀಷನ್ಗಳು ಕಡಿಮೆ. ಏನಂದರೆ ಕೆಲವರು ಟಾಯ್ಲೆಟಿಗೆ ಹೋಗಿ ಬಂದ ನಂತರ ಕೈ ತೊಳೆಯದಿರುವುದು. ಸೊ ದ್ಯಾಟ್ ಈಸ್ ಕೈ ತೊಳೆಯದೆ ಫುಡ್ ತಗೊಳ್ಳೋದು ಅಥವಾ ಟಾಯ್ಲೆಟ್. ಸೊ ಆ ಥರ ಮಾಡಿದರೆ ಅದು ಇನ್ನೊಂದು. ಮತ್ತು ಇನ್ನೊಂದಂದರೆ ಸೊ ದೀಸ್ ಆರ್ ದ ಮೇನ್ ಫ್ಯಾಕ್ಟರ್ಸ್. ಅಂದರೆ ಇಟ್ ಇಸ್ ಮೇನ್ಲಿ ಫೀಕೋವರಲ್. ಸೊ ಲ್ಯಾಕ್ ಆಫ್ ಹೈಜೀನ್ ಆ್ಯಂಡ್ ಪ್ರಾಕ್ಟಿಸಸ್ ಆ್ಯಂಡ್ ಮಿಕ್ಸಿಂಗ್ ಆಫ್ ಸೀವೇಜ್ ವಾಟರ್ ವಿತ್ ದಿಸ್ ಥಿಂಗ್. ದಿಸ್ ಆರ್ ದ ಮೇನ್ ದಿಸ್ ಥಿಂಗ್ ಆಫ್ ದಿಸ್ ಥಿಂಗ್. ಸೊ ನೀವು ಫುಡ್ಗಳನ್ನು ಬಿಸಿ ಮಾಡದೆ ತಗೊಂಡ್ರೆ, ವಿದೌಟ್ ಅದನ್ನು ತುಂಬ ಟೈಮ್ ಎಕ್ಸ್ಪೋಸ್ ಆಗಿಟ್ಟು ಅದನ್ನು ಇಫ್ ಯು ಆರ್ ನಾಟ್ ಹೀಟಿಂಗ್ ಇಟ್ ಆ್ಯಂಡ್ ಈಟಿಂಗ್, ನೀರನ್ನು ಬಾಯ್ಲ್ ಮಾಡದೆ ಕುಡಿಯದೆ, ಈ ಥರ ಎಲ್ಲ ಬರುವಂಥದ್ದು. ಸೊ ದಿಸ್ ಈಸ್ ಹೌ ಹೆಪಟೈಟಿಸ್ ಎ ಆ್ಯಂಡ್ ಇ. ಈ ಹೆಪಟೈಟಿಸ್ ಬಿ ಆ್ಯಂಡ್ ಸಿ ಆ ಥರ ಸ್ಪ್ರೆಡ್ ಆಗೋದಿಲ್ಲ, ಅದರದ್ದು ಸ್ಪ್ರೆಡ್ಡಿಂಗ್ ಡಿಫ್ರೆಂಟ್. ಅದು ಒಂದೊಂದೇ ಪೇರೆಂಟಲ್ ಅಂತ ಹೇಳ್ತೇವೆ, ಒಂದೊಂದೇ ಬ್ಲಡ್ಡಿಂದ ಬರುವಂಥದ್ದು. ಸೊ ಬ್ಲಡ್ಡಿಂದ ಬರುವಂಥದ್ದು ಈಗಿನ ಕಾಲದಲ್ಲಿ ಸಿಗಲಿಕ್ಕೆ ಸಾಧ್ಯ ಇಲ್ಲ, ಯಾಕಂದರೆ ಬ್ಲಡ್ ಡೊನೇಟ್ ಮಾಡಿದಾಗ ಅದನ್ನು ಸ್ಕ್ರೀನಿಂಗ್ ಮಾಡ್ತಾರೆ ಈ ವೈರಸ್ಸಿಗೆ. ಸೊ ಈಗ ಮೇಯ್ನ್ ಅಂದರೆ ಐ ವಿ ಡ್ರಗ್ ಅಬ್ಯೂಸ್. ಈಗ ನಿಮಗೆ ನೋಡ್ತಾ ಇರ್ಬೋದು, ಈಗ ಡ್ರಗ್ ಅಬ್ಯೂಸ್ ಹಸ್ ಇನ್ಕ್ರೀಸ್ಡ್. ಇವನ್ ಎವ್ರಿಬಡಿ ಈಸ್ ಟಾಕಿಂಗ್ ಅಬೌಟ್ ಇಟ್. ಪೊಲೀಸ್ ಕಮಿಷನರೇಟ್ ಎಲ್ಲ ಅವೇರ್ನೆಸ್ಸನ್ನು ಮಾಡ್ತಾ ಇದ್ದಾರೆ ಟು ರೆಡ್ಯೂಸ್ ದ ಮೆನೆಸ್ ಆಫ್ ದಿಸ್ ಡ್ರಗ್ಸ್. ಈ ಐ ವಿ ಡ್ರಗ್ ಅಬ್ಯೂಸ್ ಅಂತ. ಈ ಐ ವಿ ಡ್ರಗ್ ಅಬ್ಯೂಸ್ ಮಾಡೋರು ಏನು ಮಾಡ್ತಾರೆ ಅಂದರೆ ಸಿರಿಂಜಲ್ಲಿ ಇಂಜೆಕ್ಷನ್ಗಳಲ್ಲಿ ಡ್ರಗ್ಸ್ ತಗೋತಾರೆ. ಬಟ್ ಸಿರಿಂಜ್ಗಳಂದರೆ ಫ್ರೆಂಡ್ಸ್ ಗ್ರೂಪಲ್ಲಿ ಒಂದೇ ಸಿರಿಂಜನ್ನು ಒಬ್ಬ ಯೂಸ್ ಮಾಡಿದವನು ಇನ್ನೊಬ್ಬ ಯೂಸ್ ಮಾಡ್ತಾನೆ. ಸೊ ಈ ಥರ ಅದು ಸ್ಪ್ರೆಡ್ ಆಗ್ತದೆ, ಯಾವುದು ಈ ಹೆಪಟೈಟಿಸ್ ಬಿ ಆ್ಯಂಡ್ ಸಿ. ಮತ್ತು ಇನ್ನೊಂದು ವೇ ಆಫ್ ಸ್ಪ್ರೆಡ್ಡಿಂಗ್ ಎಸ್ಪೆಷಲಿ ಫಾರ್ ಹೆಪಟೈಟಿಸ್ ಬಿ ಏನಂದರೆ ತಾಯಿಯಿಂದ ಮಕ್ಕಳಿಗೆ, ಸೊ ತಾಯಿಯಿಂದ ಮಗುವಿಗೆ ಬರುವಂಥದ್ದು. ಸೊ ದ್ಯಾಟ್ ಈಸ್ ಎನದರ್ ವೇ ಆಫ್ ಟ್ರಾನ್ಸ್ಮಿಷನ್. ಸೊ ಇನ್ನೊಂದು ಸೆಕ್ಷುವಲ್ ಟ್ರಾನ್ಸ್ಮಿಷನ್. ಸೊ ಸೆಕ್ಷುವಲ್ ಕಾಂಟ್ಯಾಕ್ಟ್. ಸೊ ಕೆಲವರಿಗೆ ಮೋರ್ ದೆನ್ ಒನ್ ಸಿಂಗಲ್ ಪಾರ್ಟ್ನರ್ ಇರುವವರು, ಎಸ್ಪೆಷಲಿ ಪ್ರೊಮಿಸ್ಕ್ಯೂಸ್ ಬಿಹೇವಿಯರ್ ಅಂತ ಹೇಳ್ತೇವೆ. ಸೊ ಅವರಿಗೆ ಏನಂದರೆ ವೆನ್ ದೇ ಆರ್ ಇನ್ ಟು ಸಚ್ ಥಿಂಗ್ಸ್, ಅವರು ದೇ ಶುಡ್ ಯೂಸ್ ಬ್ಯಾರಿಯರ್ ಮೆಥಡ್ ಫಾರ್ ಪ್ರಿವೆನ್ಷನ್ ಆಫ್ ವೈರಸಸ್ ಆ್ಯಂಡ್ ಟ್ರಾನ್ಸ್ಮಿಷನ್. ಎಚ್ ಐ ವಿ ಇರಲಿ, ಹೆಪಟೈಟಿಸ್ ಬಿ ಇರಲಿ, ಹೆಪಟೈಟಿಸ್ ಸಿ ಇರಲಿ, ಅಥವಾ ಬೇರೆ ಸೆಕ್ಷುವಲಿ ಟ್ರಾನ್ಸ್ಮಿಟೆಡ್ ಡಿಸೀಸಸ್ ಅನ್ನು ಪ್ರಿವೆನ್ಷನ್ ಮಾಡಲಿಕ್ಕೆ ಬ್ಯಾರಿಯರ್ ಮೆಥಡ್ ಅಂದರೆ ಕಾಂಡಮ್ಗಳನ್ನು ಯೂಸ್ ಮಾಡುವಂಥದ್ದು. ಸೊ ಆ ಥರ ಯೂಸ್ ಮಾಡಬೇಕು. ಸೊ ಹಾಗೆ. ಸೊ ದೀಸ್ ಆರ್ ದ ಮೇನ್ ವೇಸ್ ಆಫ್ ಟ್ರಾನ್ಸ್ಮಿಷನ್ ಆಫ್ ಹೆಪಟೈಟಿಸ್ ಬಿ ಆ್ಯಂಡ್ ಸಿ. ಈಗ ನಾವು ಇತ್ತೀಚೆಗೆ ನಮ್ಮ ನಗರದಲ್ಲೂ ಕೂಡ ಕೆಲವೊಂದು ಪ್ರಕರಣಗಳನ್ನು ನೋಡಿದ್ವಿ. ಈ ರೀತಿಯ ಪ್ರಕರಣಗಳು ಕೆಲವು ಸೀಸನ್ನಲ್ಲಿ ಜಾಸ್ತಿ ಆಗ್ತದೆ ಅಂತ ಅನ್ನಿಸ್ತದೆ, ಅಥವಾ ಇದು ಯಾವಾಗಲೂ ಒಂದೇ ಥರ ಇರ್ತದೆ? ನೋಡಿ, ಎಸ್ಪೆಷಲಿ ಈ ಹೆಪಟೈಟಿಸ್ ಎ ವೈರಸ್ ಈಗ ಮಂಗಳೂರಲ್ಲಿ ಕಾಣಲಿಕ್ಕೆ ಸಿಗ್ತಾ ಉಂಟು.
ಹೋದ ವರ್ಷದ ಆ್ಯಕ್ಚುಲಿ ಮೋರ್ ರಿಸ್ಟ್ರಿಕ್ಟೆಡ್ ಟು ಕೇರಳ ಬಾರ್ಡರ್ ಇತ್ತು, ನಮ್ಮದು ಕಾಸರಗೋಡು ಆ ಏರಿಯಾದಲ್ಲಿತ್ತು. ಅದು ಈ ಸಲ ಮಂಗಳೂರಲ್ಲಿ ಕೂಡ ವಿಪರೀತವಾಗಿ ಕಾಣ್ತಾ ಉಂಟು. ಈ ವರ್ಷ ಇಟ್ ಈಸ್ ವೆರಿ ಕಾಮನ್. ನಾವು ಹೇಳಬೇಕಂದ್ರೆ ಒಂದು ಡೈಲಿ ಅಟ್ಲೀಸ್ಟ್ 1 ಕೇಸ್ ನಾವು ನೋಡ್ತಾ ಇದ್ದೇವೆ ಹೆಪಟೈಟಿಸ್ ಎ ಇರುವಂಥ. ಸೊ ಅದು ಮೇಯ್ನ್ಲಿ ಕಾಣುವಂಥದ್ದು ಈ ಮಳೆಗಾಲದಲ್ಲಿ, ಎಸ್ಪೆಷಲಿ ವೆನ್ ದ ವಾಟರ್ಸ್ ಗೆಸ್ ಮಿಕ್ಸ್ಡ್, ಸೀವೇಜ್ ವಾಟರ್ ಓವರ್ಫ್ಲೋ ಆಗೋದು, ಅದು ಹೋಗಿ ವೆಲ್ ವಾಟರ್ ಒಟ್ಟಿಗೆ ಮಿಕ್ಸ್ ಆಗೋದು, ಇಂಥ ಟೈಮ್ಗಳಲ್ಲಿ ಮೇಯ್ನ್ಲಿ ಸಿಗ್ತದೆ. ಸೊ ಈ ಹೆಪಟೈಟಿಸ್ ವೈರಸ್ಗಳು ಆಫ್ ಲೇಟ್ ಇಟ್ ಈಸ್ ಬಿನ್ ಇನ್ಕ್ರೀಸಿಂಗ್ ಇನ್ ಮ್ಯಾಂಗ್ಳೂರ್. ಈಗ ಈ ಹೆಪಟೈಟಿಸ್ನ ಲಕ್ಷಣಗಳು ಏನೆಲ್ಲ ಇರುತ್ತೆ ಡಾಕ್ಟ್ರೆ? ಸೊ ಅಗೇನ್ ಹೆಪಟೈಟಿಸ್ ಲಕ್ಷಣಗಳು ಡಿಪೆಂಡ್ಸ್ ಆನ್ ವೆದರ್ ಅದು ಅಕ್ಯೂಟ್ ಹೆಪಟೈಟಿಸ್ ಅಥವಾ ಕ್ರೋನಿಕ್. ಈ ಅಕ್ಯೂಟ್ ಹೆಪಟೈಟಿಸ್ಗಳು ಏನಂದರೆ ಅವರಿಗೆ ಡ್ರಮ್ಯಾಟಿಕ್ ಸಿಂಪ್ಟಮ್ಸ್ ಇರ್ತದೆ. ಸೊ ಇನಿಷಿಯಲ್ ಫೇಸ್ಗಳಲ್ಲಿ ಅವರಿಗೆ ಜ್ವರ ಬರುವಂಥದ್ದು ಅಥವಾ ಮೈಕೈ ನೋವು ಬರುವುದು, ಸುಸ್ತು, ಹಸಿವು ಕಡಿಮೆ, ವಾಕರಿಕೆ ಬಂದಾಗ ಆಗೋದು, ವಾಂತಿ ಬರುವುದು, ಇದು ಇನಿಷಿಯಲ್ ಸಿಂಪ್ಟಮ್ಸ್. ಇದು ಸ್ಲೋಲಿ ಹೋಗಿ ಮೂತ್ರ ಹಳದಿ ಆಗೋದು, ಕಣ್ಣು ಹಳದಿ ಆಗೋದು, ಮೈಯೆಲ್ಲ ನೋಡುವಾಗ ಹಳದಿ ಆಗುವಂಥದ್ದು, ಅದರೊಟ್ಟಿಗೆ ಮೈ ತುರಿಕೆ, ಇಂಥದ್ದು ಸಿಂಪ್ಟಮ್ಸ್ ಇರ್ತವೆ. ಸೊ ದೀಸ್ ಆರ್ ದ ಮೈನ್ ಸಿಂಪ್ಟಮ್ಸ್ ಈ ಅಕ್ಯೂಟ್ ಹೆಪಟೈಟಿಸ್. ಅದೇ ಕ್ರೋನಿಕ್ ಹೆಪಟೈಟಿಸ್ ಅವರಿಗೆ ಸಿಂಪ್ಟಮ್ಗಳು ಇರುವುದಿಲ್ಲ. ಸೊ ಅದು ಸ್ಲೋ ಆಗಿ ಲಿವರಿಗೆ ಡ್ಯಾಮೇಜ್ ಮಾಡ್ತಾ ಇರ್ತದೆ. ಕೆಲವು ಸಲ ಸಿಂಪಲ್ ಸಿಂಪ್ಟಮ್ಸ್ ಏನಂದರೆ ಸ್ವಲ್ಪ ವೀಕ್ನೆಸ್ ಆಗೋದು, ಇಂಥದ್ದೆಲ್ಲ ಇರ್ತದೆ. ಬಟ್ ಇಟ್ ವಿಲ್ ಬಿ ನಾರ್ಮಲಿ ನಿಗ್ಲೆಕ್ಟೆಡ್. ಸೊ ಅದರಲ್ಲಿ ಸಿಂಪ್ಟಮ್ಸ್ ಬರುವುದು ಯಾವಾಗಲೂ ಅದು ಅಡ್ವಾನ್ಸ್ ಸ್ಟೇಜಿಗೆ ಹೋದಾಗ. ಸೊ ಅಂದರೆ ಒಂದು ಸಾರ್ಟ್ ಆಫ್ ಲಿವರ್ ಡ್ಯಾಮೇಜ್ ಆಗ್ತಾ ಬರಬೇಕಾದ್ರೆ, ಅಡ್ವಾನ್ಸ್ ಡ್ಯಾಮೇಜ್ ಆಗ್ತಾ ಬರಬೇಕಾದ್ರೆ ಬರುವಂಥ ಸಿಂಪ್ಟಮ್. ಆವಾಗ ಕೂಡ ಸಿಂಪ್ಟಮ್ಸ್ ಸೇಮ್ ಬರ್ತದೆ. ಮೇನ್ ಜಾಂಡಿಸ್ ಬರ್ತದೆ, ಅಥವಾ ಕೆಲವು ಸಲ ಕಾಲು ಊತ ಬರುವುದು, ಹೊಟ್ಟೆಯಲ್ಲಿ ನೀರು ತುಂಬಿಕೊಳ್ಳೋದು, ರಕ್ತವಾಂತಿ ಆಗೋದು, ಅಥವಾ ಹೊಟ್ಟೆ ನೋವು ಬಂದು ಈ ಹೊಟ್ಟೆಯಲ್ಲಿ ಲಿವರ್ ಗೆಡ್ಡೆ ಕಾಣ್ಕೊಳ್ಳೋದು, ಇಂಥದ್ದೆಲ್ಲ ಸಿಂಪ್ಟಮ್ಗಳು ಕ್ರೋನಿಕ್ ಹೆಪಟೈಟಿಸ್ಗಳಿದೆ, ವಿಚ್ ಇಸ್ ಸೀನ್ ಅಟ್ ಲೇಟರ್ ಸ್ಟೇಜಸ್. ಈಗ ಈ ಹೆಪಟೈಟಿಸ್ನ ಒಂದು ರೋಗ ಪತ್ತೆ ಹೇಗೆ ಮಾಡ್ತೀರಾ? ಸೊ ಹೆಪಟೈಟಿಸ್ ರೋಗ ಪತ್ತೆ ಅಂದರೆ ಇಟ್ ಈಸ್ ಮೇಯ್ನ್ಲಿ ರಿಲೇಟೆಡ್ ಟು ಬ್ಲಡ್ ಟೆಸ್ಟ್ಗಳು. ಸೊ ಬ್ಲಡ್ ಟೆಸ್ಟ್ಗಳನ್ನು ನೋಡಿ ನಾವು, ಸೊ ಈಗ ನಾವು ಕ್ರೋನಿಕ್ ಹೆಪಟೈಟಿಸ್ ಬಿ ಬಗ್ಗೆ ಟೆಸ್ಟ್ ಮಾಡೋದಾದರೆ, ಸೊ ನಾರ್ಮಲ್ ಏನಾಗ್ತದೆ ಅಂದರೆ ಅವರಿಗೆ ಈ ಬ್ಲಡ್ ಟೆಸ್ಟ್ಗಳಲ್ಲಿ ನೋಡುವಾಗ LFTಗಳಲ್ಲಿ ಸ್ವಲ್ಪ ವ್ಯತ್ಯಾಸಗಳು, ಲಿವರ್ ಫಂಕ್ಷನ್ ಟೆಸ್ಟ್ಗಳು AST-LT ಸ್ವಲ್ಪ ಜಾಸ್ತಿ ಆಗೋದು, ಅಲ್ಟ್ರಾಸೌಂಡಲ್ಲಿ ನೋಡುವಾಗ ಸ್ವಲ್ಪ ಫ್ಯಾಟಿ ಲಿವರ್ ಥರ, ಅಥವಾ ಲಿವರಲ್ಲಿ ಕೋರ್ಸ್ ಲಿವರ್ ಅಂತ ಹೇಳ್ತೇವೆ, ಅಥವಾ ಸಿರೋಸಿಸ್, ಇಂಥದ್ದೆಲ್ಲ ಕಾಣ್ತೇವೆ. ಆ ಥರ ಇದ್ದವರಿಗೆ ನಾವು ಹೆಪಟೈಟಿಸ್ B, C ಚೆಕ್ ಮಾಡ್ತೇವೆ. ಸೊ ಅದಕ್ಕೆ ಸೆರಾಲಜಿ ಆ್ಯಂಟಿಬಾಡಿ ಟೆಸ್ಟ್ಗಳಿವೆ, ಅದನ್ನು ಮಾಡಿ ನೋಡಿ ಹೆಪಟೈಟಿಸ್ B ಉಂಟಾ C ಉಂಟಾ ಅಂತ ನೋಡ್ತೇವೆ. ಸೊ ಅದು ಪಾಸಿಟಿವ್ ಬಂದರೆ ಅವರಿಗೆ ಹೆಪಟೈಟಿಸ್ B ಮತ್ತು ಸಿ ಇದು ಲೋಡ್ಗಳು ನೋಡಬೇಕಾಗ್ತದೆ. ಹೆಪಟೈಟಿಸ್ B ಇದು DNA ಲೆವೆಲ್, ಹೆಪಟೈಟಿಸ್ C ಇದು ಕೂಡ RNA ಲೆವೆಲ್ಗಳನ್ನು ನೋಡಬೇಕಾಗ್ತದೆ. ಸೊ ದಿಸ್ ಇಸ್ ಹೌ ಹೆಪಟೈಟಿಸ್ B, C ಅನ್ನು ಡಯಾಗ್ನೋಸ್. ಸೊ ಅದು DNA RNA ಲೆವೆಲ್ಗಳನ್ನು ನೋಡಿ ನಾವು ಅದಕ್ಕೆ ಬೇಕಿರುವ ಟ್ರೀಟ್ಮೆಂಟ್ಗಳನ್ನು ಮಾಡಬೇಕಾಗ್ತದೆ ಹೆಪಟೈಟಿಸ್ ಬಿ. ಈ ಹೆಪಟೈಟಿಸ್ ಎ ಆ್ಯಂಡ್ ಇ ನಾರ್ಮಲಿ ನಾನು ಹೇಳಿದಾಗ ಅವರು ಬರುವಾಗ ಈ ಜ್ವರ, ಜಾಂಡಿಸ್ ಇಂಥದ್ದೆಲ್ಲ ಆಬ್ವಿಯಸ್ ಸಿಂಪ್ಟಮ್ಸ್ ಇರ್ತದೆ. ಅವರಿಗೆ ನಾವು ಏನಂದರೆ ಹೆಪಟೈಟಿಸ್ ಎ ಮತ್ತು ಇದು ಆ್ಯಂಟಿಬಾಡಿ, ಎಚ್ ಇ ವಿ ಅಂತೇಳಿ ಅದನ್ನು ಟೆಸ್ಟ್ಗಳನ್ನು ಮಾಡ್ಬೋದು. ಲಿವರ್ ಫಂಕ್ಷನ್ ಟೆಸ್ಟ್ಗಳನ್ನು ಮಾಡ್ತೇವೆ. ಆವಾಗ ಅದರಲ್ಲಿ ನೋಡುವಾಗ ಬಿಲಿರುಬಿನ್ ಜಾಸ್ತಿ ಇರ್ತದೆ, ಲಿವರ್ ಎಂಜೈಮ್ಸ್ AST-LTಗಳು 1000 ಗಟ್ಟಲೆಯಲ್ಲಿ ಇರ್ತದೆ. ಸೊ ಈ ಥರ ಇರುವಾಗ ಅದು ಅಕ್ಯೂಟ್ ಹೆಪಟೈಟಿಸ್ ಅಂತ ಹೇಳ್ತೇವೆ. ಸೊ ಅವರಿಗೆ ಮೇಯ್ನ್ಲಿ ಸಿಂಪ್ಟಮ್ಯಾಟಿಕ್ ಟ್ರೀಟ್ಮೆಂಟ್, ಯಾಕಂದರೆ ಹೆಪಟೈಟಿಸ್ ಅಕ್ಯೂಟ್ ಹೆಪಟೈಟಿಸ್ ಎ ಆ್ಯಂಡ್ ಇ ನಾರ್ಮಲಿ ನಮ್ಮ ಬಾಡಿ ಇಮ್ಯೂನ್ ಸಿಸ್ಟಮ್ ಅದನ್ನು ಹೊರಗೆ ಆಗ್ತದೆ. ಸೊ ಅಷ್ಟು ತನಕ ನಾವು ಸಪೋರ್ಟಿವ್ ಟ್ರೀಟ್ಮೆಂಟ್, ಲಿವರ್ ಸಪೋರ್ಟ್ ಮಾಡಲಿಕ್ಕೆ, ಅವರಿಗೆ ವಾಂತಿ ಆಗದಾಗೆ ಅವರನ್ನು ಕಂಫರ್ಟೇಬಲ್ ಆಗಲಿಕ್ಕೆ ಟ್ರೀಟ್ಮೆಂಟ್ ಮಾಡುವಂಥದ್ದು. ಸೊ ಬಟ್ ಎಟ್ ದ ಸೇಮ್ ಟೈಮ್ ದಿಸ್ ಹೆಪಟೈಟಿಸ್, ಅಕ್ಯೂಟ್ ಹೆಪಟೈಟಿಸ್ ಕ್ಯಾನ್ ಬಿ ಡೇಂಜರಸ್ ಆಲ್ಸೋ. ಅರೌಂಡ್ 1% ಜನರಲ್ಲಿ ಅಕ್ಯೂಟ್ ಲಿವರ್ ಫೇಲ್ಯೂರ್ ಅಂತ ಹೇಳ್ತೇವೆ ಈ ಅಕ್ಯೂಟ್ ಹೆಪಟೈಟಿಸ್ಗಳಲ್ಲಿ. ಅಂದರೆ ಅದೊಂದು ಮಾರಣಾಂತಿಕ ಪ್ರಾಬ್ಲಮ್ ಬರುವಂಥದ್ದು. ಅಂದರೆ ಫುಲ್ ಲಿವರ್ ಫಂಕ್ಷನ್ ಸ್ಟಾಪ್ ಆಗ್ತದೆ. ಲಿವರ್ ಫೇಲ್ ಆದರೆ ಮನುಷ್ಯನಿಗೆ ಬದುಕಲಿಕ್ಕೆ ಸಾಧ್ಯ ಇಲ್ಲ. ಸೊ ಈ ಥರ ಅವರಿಗೆ ಸ್ವಲ್ಪ ಅಡ್ವಾನ್ಸ್ ಟ್ರೀಟ್ಮೆಂಟ್ ಅಥವಾ ಕೆಲವು ಸಲ ಲಿವರ್ ಬದಲಿ ಮಾಡುವ ಅವಶ್ಯಕತೆ ಎಲ್ಲ ಬರುವ ಸಾಧ್ಯತೆಗಳಿವೆ. ಸೊ ಈ ಹೆಪಟೈಟಿಸ್ ಎ ಆ್ಯಂಡ್ ಡಿ ಈವನ್ ಇನ್ ಸ್ಪೈಟ್ ಆಫ್ ಬೀಯಿಂಗ್ ನಾವು ಅಂತ ಡೇಂಜರಸ್ ಅಲ್ಲ ಅಂತ ಹೇಳಿದ್ರು, ಇನ್ 1% ಆಫ್ ದ ಪೀಪಲ್ ಇಟ್ ಕ್ಯಾನ್ ಬಿ ಪ್ರಿಟಿ ಡೇಂಜರಸ್. ಅಂದರೆ ಇದರಲ್ಲಿ ರಿಸ್ಕ್ ಜಾಸ್ತಿ ಇರುವವರು ಇರ್ತಾರೆ ಯಾರಾದರೂ? ಈ ರಿಸ್ಕ್ ಜಾಸ್ತಿ ಹೆಚ್ಚಾಗಿ ಏನಂದರೆ ಕೆಲವರಿಗೆ ಅಂಡರ್ಲೈಯಿಂಗ್ ಲಿವರ್ ಡಿಸೀಸ್ ಇರ್ತದೆ. ಈಗ ಅವರು ಮೆದ್ದ ವ್ಯಸನಗಳಿರ್ಬೋದು. ಸೊ ಅವರು ಕಂಟಿನ್ಯೂಸ್ ಆಗಿ ಆಲ್ಕೋಹಾಲ್ ಕುಡಿತಾ ಇರ್ತಾರೆ. ಸೊ ಅಂಡರ್ಲೈಯಿಂಗ್ ಲಿವರ್ ಡಿಸೀಸ್ ಆಗಿರ್ತದೆ ಅವರಿಗೆ. ಅಂಡರ್ಲೈಯಿಂಗ್ ಸಿರೋಸಿಸ್ ಥರ ಅಥವಾ ಅಂಡರ್ಲೈಯಿಂಗ್ ಆಲ್ಕೋಹಾಲಿಕ್ ಫ್ಯಾಟಿ ಲಿವರ್ ಇರ್ತದೆ. ಸೊ ಅವರಿಗೆ ಒಂದು ರಿಸ್ಕ್ ಜಾಸ್ತಿ. ಮತ್ತು ಇಲ್ಲಿ ಕೆಲವರಿಗೆ ಫ್ಯಾಟಿ ಲಿವರ್ ಇರುವವರಿಗೆ ಅಂಡರ್ಲೈಯಿಂಗ್, ಸೊ ಅದು ಗೊತ್ತಿರೋದಿಲ್ಲ ಅವರಿಗೆ ಅಂಡರ್ಲೈಯಿಂಗ್ ಫ್ಯಾಟಿ ಲಿವರ್ ಡ್ಯಾಮೇಜ್ ಅಂಥವರಿಗೆಲ್ಲ ಆಲ್ರೆಡಿ ಕಾಂಪ್ರಮೈಸ್ ಲಿವರಲ್ಲಿ ಈ ಹೆಪಟೈಟಿಸ್ ಎ ಇನ್ಫೆಕ್ಷನ್ಗಳು ಬಂದ ಕೂಡಲೇ ಇಮಿಡಿಯೇಟಾಗಿ ಅವರು ಡಿಕಂಪೆನ್ಸೇಟ್ ಆಗಿ ಅವರಿಗೆ ಒಂದೊಂದು ಸಲ ಕಾಲಲ್ಲಿ ನೀರು, ಊತ ಬರುವುದು,
ಅಥವಾ ಹೊಟ್ಟೆಯಲ್ಲಿ ನೀರು ತುಂಬಿಕೊಳ್ಳೋದು ಅಥವಾ ಏಕ್ಯೂಟ್ ಲಿವರ್ ಫೇಲ್ಯೂರ್ ಅಂಥವರಿಗೆ ರಿಸ್ಕ್ ಜಾಸ್ತಿ. ಮತ್ತು ಎಲ್ಡರ್ಲಿ ಪೀಪಲ್, ಸ್ವಲ್ಪ ವಯಸ್ಸು ಜಾಸ್ತಿ ಆದವರಿಗೆ ಬಾಡಿಯಲ್ಲಿ ಸ್ಟ್ರೆಂತ್ಗಳು ಕಡಿಮೆ ಇರ್ತದೆ. ಸೊ ಆವಾಗ ಇದು ಜಾಸ್ತಿಯಾಗಿ ತೊಂದರೆಗಳನ್ನು ಕೊಡ್ತದೆ. ಈಗ ಇದಕ್ಕೆ ಟ್ರೀಟ್ಮೆಂಟ್ ಯಾವ ರೀತಿಯಾಗಿ ಕೊಡ್ತೀರಾ ನೀವು? ಸೊ ಟ್ರೀಟ್ಮೆಂಟ್ ಈಗ ಫಾರ್ ಎಕ್ಸಾಂಪಲ್ ಅನ್ನು ಹೇಳಿದಾಗ ಹೆಪಟೈಟಿಸ್ ಎ ಆ್ಯಂಡ್ ಇ ವಿಚ್ ಇಸ್ ಅಕ್ಯೂಟ್. ಸೊ ಅವರಿಗೆ ನಾವು ಟ್ರೀಟ್ಮೆಂಟ್ ಮೇಯ್ನ್ ಸಿಂಪ್ಟಮ್ಯಾಟಿಕ್ ಇರ್ತದೆ. ಒಂದಂದರೆ ಜ್ವರಕ್ಕೆ, ಮೈಕೈ ನೋವಿಗೆ, ವಾಂತಿಗೆ, ಹಸಿವು ಇಂಪ್ರೂವ್ ಆಗಲಿಕ್ಕೆ ಇಂಥಕ್ಕೆಲ್ಲ ಟ್ರೀಟ್ಮೆಂಟ್ ಕೊಡುವಂಥದ್ದು. ಮತ್ತು ಸ್ವಲ್ಪ ಲಿವರ್ ಸಪೋರ್ಟಿವ್ ಮೆಡಿಸಿನ್ಸನ್ನು ಕೊಡ್ತೇವೆ. ಸೊ ಮತ್ತು ನಾವು ಅಬ್ಸರ್ವ್ ಮಾಡ್ತೇವೆ ಹೇಗೆ ಲಿವರ್ ಟೆಸ್ಟ್ಗಳಲ್ಲಿ ಮಾಡಿ, ಕೆಲವು ಬ್ಲಡ್ ಟೆಸ್ಟ್ಗಳು LFT, INR, ಇದು ಕ್ರಿಯಾಟಿನ್ ಇಂಥದ್ದೆಲ್ಲ ಕೆಲವು ಬ್ಲಡ್ ಟೆಸ್ಟ್ಗಳನ್ನೆಲ್ಲ ಮಾಡ್ಕೊಂಡು ಹೇಗೆ ಲಿವರ್ ಇಂಪ್ರೂವ್ಮೆಂಟ್ ಕಾಣ್ತಾ ಉಂಟಾ ಎಲ್ಲ ನೋಡ್ತೇವೆ. ಸೊ ದ್ಯಾಟ್ ಈಸ್ ಮೈನ್ ಟ್ರೀಟ್ಮೆಂಟ್ ಫಾರ್ ಹೆಪಟೈಟಿಸ್ ಎ ಆ್ಯಂಡ್ ಡಿ. ಸೊ ಅದಕ್ಕೆ ವೈರಸ್ಸಿಗೋಸ್ಕರ ಸ್ಪೆಸಿಫಿಕ್ ಆಗಿ ಟ್ರೀಟ್ಮೆಂಟ್ ಬರೋದಿಲ್ಲ. ಸೊ ಮತ್ತೆ ಅವರು ಇನ್ ಕೇಸ್ ದೇ ಆರ್ ಗೋಯಿಂಗ್ ಫಾರ್ ಲಿವರ್ ಫೇಲ್ಯೂರ್ ಅಂತ ನಮಗೆಲ್ಲ ಬಂದರೆ ಅದಕ್ಕೆ ನಾವು ಇನ್ನೊಂದು ಪ್ಲಾಸ್ಮಾ ಎಕ್ಸ್ಚೇಂಜ್ ಥೆರಪಿ ಎಲ್ಲ ಸ್ಟಾರ್ಟ್ ಮಾಡ್ಬೋದು. ಅದರಲ್ಲಿ ಕೂಡ ಅವರು ಸೆಟ್ಲ್ ಆಗ್ತಾ ಇಲ್ಲ ಅಂದರೆ ನೆಕ್ಸ್ಟ್ ವಿಲ್ ಬಿ ನಾವು ಹೇಳುವಂಥದ್ದು ಏನಂದರೆ ಲಿವರ್ ಟ್ರಾನ್ಸ್ಪ್ಲಾಂಟ್, ಲಿವರ್ ಬದಲಿ ಮಾಡುವಂಥದ್ದು. ದಟ್ ಈಸ್ ದ ಥಿಂಗ್. ಸೊ ಕ್ರೋನಿಕ್ ಹೆಪಟೈಟಿಸ್ಗಳಿಗೆ ಟ್ರೀಟ್ಮೆಂಟ್ಗಳು ಇವೆ. ವೈರಸ್ ಸ್ಪೆಸಿಫಿಕ್ ಟ್ರೀಟ್ಮೆಂಟ್ಸ್ ಇರ್ತಾರೆ. ಫಾರ್ ಎಕ್ಸಾಂಪಲ್ ಹೆಪಟೈಟಿಸ್ ಬಿ ನೋಡಿ, ವೈರಸ್ ಲೋಡ್ ನೋಡಿ ನಾವು ಅದಕ್ಕೆ ಮಾತ್ರೆಗಳನ್ನು ಕೊಡ್ಬೋದು. ಹೆಪಟೈಟಿಸ್ ಸಿಗೆ ಕೂಡ ಮುಂಚೆ ಅಷ್ಟು ಎಫೆಕ್ಟಿವ್ ಮೆಡಿಸಿನ್ಸ್ ಇರ್ತಾ ಇರಲಿಲ್ಲ. ಐ ಆಮ್ ಟಾಕಿಂಗ್ ಅಬೌಟ್ 7-8 years ಬ್ಯಾಕ್ ಅಂಥ ಮೆಡಿಸಿನ್ಸ್ ಇರಲಿಲ್ಲ. ಅಂದರೆ ಮೆಡಿಸಿನ್ಸ್ ಇರ್ತು, ಬಟ್ ಎಫೆಕ್ಟಿವ್ನೆಸ್ ವಾಸ್ ಇಷ್ಟಿತ್ತು. ಬಟ್ ಈಗ ವೆರಿ ಗುಡ್ ಮೊಲಿಕ್ಯೂಲ್ಸ್ ಆರ್ ಅವೈಲೇಬಲ್ ಫಾರ್ ಹೆಪಟೈಟಿಸ್ ಸಿ. ಎಷ್ಟಂದರೆ ಆ ಮೊಲಿಕ್ಯೂಲ್ಸ್ಗಳನ್ನು ಒಂದು 3 months ಮೆಡಿಸಿನ್ ತಗೊಂಡ್ರೆ 99% ಕ್ಯೂರ್ ಆಗ್ಬೋದು ಹೆಪಟೈಟಿಸ್. ಸೊ ದಿಸ್ ಇಸ್ ಹೌ ದಿಸ್ ಟ್ರೀಟ್ಮೆಂಟ್ಸ್ ಆರ್ ಅವೈಲೇಬಲ್ ಫಾರ್ ಬಿ ಆ್ಯಂಡ್ ಸಿ. ಅಂದರೆ ಈಗ ಎಲ್ಲ ರೀತಿಯಾದಂಥ ಹೆಪಟೈಟಿಸ್ ಕೂಡ ಏನಾದರೂ ಅಡ್ಮಿಟ್ ಆಗಲೇಬೇಕು ಅಂತ ಇರ್ತದೆ ಅಥವಾ ಮನೆಯಲ್ಲೇ ಮದ್ದು ಕೊಡ್ತೀರಾ? ಅಲ್ಲ, ಅದು ಡಿಪೆಂಡ್ಸ್ ಆನ್ ದ ಸಿವಿಯರಿಟಿ ಆಫ್ ಡಿಸೀಸ್, ಸಿಂಪ್ಟಮ್ಸ್ ಆಫ್ ದ ಡಿಸೀಸ್. ಸೊ ಅದ್ರ ಮೇಲೆ ಎಲ್ಲ ಹೆಪಟೈಟಿಸ್ಗಳು ಅಡ್ಮಿಷನ್ ಅವಶ್ಯಕತೆ ಇಲ್ಲ. ಬಟ್ ತುಂಬ ತೊಂದರೆಗಳಿವೆ, ಸಿಂಪ್ಟಮ್ಗಳು ಜಾಸ್ತಿ ಉಂಟು, ಬ್ಲಡ್ ಟೆಸ್ಟ್ಗಳನ್ನು ಅಷ್ಟು ಒಳ್ಳೆ ಕಾಣ್ತಾ ಇಲ್ಲ ಅಂದರೆ ದೇ ವಿಲ್ ರಿಕ್ವೈರ್ ಅಡ್ಮಿಷನ್. ಈಗ ಈ ಹೆಪಟೈಟಿಸ್ ಅನ್ನುವಂಥದ್ದು ವೈರಸ್ಸಿಂದ ಬರುವುದು ಅಂತ ಆದರೆ ಇದಕ್ಕೆ ವ್ಯಾಕ್ಸಿನೇಷನ್ಗಳು ಇರೋದಿಲ್ವ ಡಾಕ್ಟರ್? ಎಸ್, ವ್ಯಾಕ್ಸಿನ್ಸ್ ಇವೆ. ಸೊ ಹೆಪಟೈಟಿಸ್ ಎಗೆ ವ್ಯಾಕ್ಸಿನ್ಸ್ ಅವೈಲೇಬಲ್ ಇವೆ, ಹೆಪಟೈಟಿಸ್ ಬಿಗೆ ವ್ಯಾಕ್ಸಿನ್ಸ್ ಅವೈಲೇಬಲ್ ಇವೆ. ಏನಂದರೆ ಈಗ ಹೆಪಟೈಟಿಸ್ ಎ ಮತ್ತು ಬಿ ವ್ಯಾಕ್ಸಿನ್ ಈಗಿನ ಮಕ್ಕಳಿಗೆಲ್ಲ ಅಟ್ ಬರ್ತೆ ಕೊಟ್ಟು ಬಿಡ್ತಾರೆ. ಸೊ ಹೆಪಟೈಟಿಸ್ ಎ, ಬಿ. ಹೆಪಟೈಟಿಸ್ ಸಿಗೆ ಆ್ಯಸ್ ಸಚ್ ವ್ಯಾಕ್ಸಿನ್ಸ್ ಆರ್ ನಾಟ್ ದೇರ್. ಮತ್ತು ಹೆಪಟೈಟಿಸ್ ಇಗೆ ವ್ಯಾಕ್ಸಿನ್ ಇರಲಿಲ್ಲ, ಬಟ್ ರೀಸೆಂಟ್ಲಿ ಹೆಪಟೈಟಿಸ್ ಇಗೆ ಕೂಡ ವ್ಯಾಕ್ಸಿನ್ ಸ್ಟಾರ್ಟ್ ಆಗಿದೆ. ಸೊ ದೀಸ್ ಆರ್ ಆಲ್ ಪೊಟೆನ್ಷಿಯಲಿ ಪ್ರಿವೆಂಟೇಬಲ್ ಡಿಸೀಸ್ ಅಂತ ಹೇಳ್ತಾರೆ. ಸೊ ಹೆಪಟೈಟಿಸ್ ಸಿ ಬಿಟ್ಟರೆ ಎ, ಬಿ, ಇಗೆ ಈಗ ವ್ಯಾಕ್ಸಿನ್ಸ್, ಇಫೆಕ್ಟಿವ್ ವ್ಯಾಕ್ಸಿನ್ಸ್ ಆರ್ ಅವೈಲೇಬಲ್. ಇದು ಸಣ್ಣ ವಯಸ್ಸಿನಲ್ಲೇ ಕೊಡುವಂಥದ್ದು. ಈಗ ಆಸ್ ಆಫ್ ನೌ ಗೌರ್ಮೆಂಟ್ ಹ್ಯಾಸ್ ಸ್ಟಾರ್ಟೆಡ್ ಫಾರ್ ಗಿವಿಂಗ್ ಫಾರ್ ಯಂಗರ್, ಐ ಮೀನ್ ಹುಟ್ಟಿದಾಗಲೇ ಅದು ವ್ಯಾಕ್ಸಿನೇಷನ್ ಶೆಡ್ಯೂಲ್ಗಳಲ್ಲಿ ಬಂದು ಬಿಡ್ತದೆ. ಹೆಪಟೈಟಿಸ್ ಎ, ಬಿಗೆ ವ್ಯಾಕ್ಸಿನ್, ಹೆಪಟೈಟಿಸ್ ಇಗೆ ವ್ಯಾಕ್ಸಿನ್ ಇನ್ನೂ ಇನ್ಕ್ಲೂಡ್ ಆಗಲಿಲ್ಲ ಬಿಕಾಸ್ ಇಟ್ ಈಸ್ ಅ ನ್ಯೂ ವ್ಯಾಕ್ಸಿನ್. ಸೊ ದಟ್ ಈಸ್ ಸ್ಟಿಲ್ ನಾಟ್ ಇನ್ಕ್ಲೂಡೆಡ್ ಇನ್ ದಿಸ್ ಥಿಂಗ್ಸ್. ಈಗ ಈ ಹೆಪಟೈಟಿಸ್ ಅನ್ನು ಬರದ ಹಾಗೆ ತಡೆಗಟ್ಟಲಿಕ್ಕೆ ನಾವು ಏನಾದರೂ ಮಾಡಬಹುದಾ? ಸೊ ಒಂದಂದರೆ ನಾವು ಹೇಳಿದಾಗೆ ವ್ಯಾಕ್ಸಿನ್ಗಳು, ವ್ಯಾಕ್ಸಿನ್ ಈಸ್ ಒನ್ ಆಫ್ ದ ಮೋಸ್ಟ್ ಎಫೆಕ್ಟಿವ್ ವೇಸ್ ಆಫ್ ಪ್ರಿವೆನ್ಷನ್ ಆಫ್ ಟ್ರಾನ್ಸ್ಮಿಷನ್ ಆಫ್ ವೈರಸಸ್. ಇನ್ನೊಂದಂದರೆ ನಮ್ಮದು ಸೆಲ್ಫ್ ಹೈಜೀನ್ಗಳನ್ನು ಇಂಪ್ರೂವ್ ಮಾಡೋದು. ಅಂದರೆ ಟಾಯ್ಲೆಟಿಗೆ ಹೋದರೆ ಕೈ ತೊಳೆಯುವುದು, ಊಟ ಮಾಡೋ ಮುಂಚೆ ಕೈ ತೊಳೆದು ಊಟ ಮಾಡುವಂಥದ್ದು, ಬಿಸಿ ನೀರನ್ನು ಬಿಸಿ ಮಾಡಿ ಫಿಲ್ಟರ್ ಮಾಡಿ ಬಿಸಿ ಮಾಡಿ ಕುಡಿಯುವಂಥದ್ದು, ಫುಡ್ಡನ್ನು ಬಿಸಿ ಮಾಡಿ ತಿನ್ನುವಂಥದ್ದು. ಸೊ ದೀಸ್ ಆರ್ ದ ಸಿಂಪಲ್ ವೇಸ್. ಮತ್ತು ನಿಮ್ಮದು ಹೈಜೀನ್ ಕಂಡೀಷನ್ಗಳನ್ನು ಸರೌಂಡಿಂಗ್, ಅಂದರೆ ಸೀವೇಜ್ ಸಿಸ್ಟಮ್ ಸಪ್ರೇಟ್, ಡ್ರಿಂಕಿಂಗ್ ವಾಟರ್ ಸಪ್ರೇಟ್, ಅದು ಮಿಕ್ಸ್ ಆಗದಾಗೆ ನೋಡುವಂಥದ್ದು. ಸೊ ದೀಸ್ ಆರ್ ದ ವೇಸ್ ಟು ಪ್ರಿವೆಂಟ್ ಟ್ರಾನ್ಸ್ಮಿಷನ್ ಆಫ್ ಅಕ್ಯೂಟ್ ಹೆಪಟೈಟಿಸ್. ಮತ್ತು ಇನ್ನೊಂದಂದರೆ ಹೆಪಟೈಟಿಸ್ ಬಿ, ಸಿ ಅಂದರೆ ಒಂದಂದರೆ ಈ ಡ್ರಗ್ ಅಬ್ಯೂಸ್ಗಳನ್ನು ನಿಲ್ಲಿಸುವಂಥದ್ದು ಆ್ಯಂಡ್ ನಾಟ್ ಟು ಶೇರ್ ಸಿರಿಂಜಸ್. ಇವನ್ ಈಗ ಕೆಲವು ಸಲ ಶೇರಿಂಗ್ ಆಫ್ ರೇಸರ್ಸ್ ಈ ಸೆಲೂನ್ಗಳಲ್ಲಿ ಬ್ಲೇಡ್ಗಳನ್ನು ಶೇರ್ ಮಾಡಿದರೂ ಕೂಡ ಹೆಪಟೈಟಿಸ್ ಬಿ ಬರುವ ಸಾಧ್ಯತೆ. ಸೊ ದ್ಯಾಟ್ ಇಸ್ ಟು ಬಿ ಪ್ರಿವೆಂಟೆಡ್. ಈಗೆಲ್ಲ ಅದೆಲ್ಲ ಸ್ಟಾಪ್ ಆಗಿದೆ. ಸೊ ದಿಸ್ ಆಲ್ ಬಿನ್ ಸ್ಟಾಪ್. ಮತ್ತು ಇನ್ನೊಂದಂದರೆ ಪ್ರಾಕ್ಟೀಸಿಂಗ್ ಸೇಫ್ ಸೆಕ್ಷುವಲ್ ಪ್ರಾಕ್ಟೀಸಸ್, ಸೊ ಯೂಸಿಂಗ್ ಕಾಂಡಮ್, ಬೇರಿಯರ್ ಮೆಥಡ್ಸ್. ಸೊ ಇಂಥದ್ದೆಲ್ಲ ವೇಸ್ ಆಫ್ ಪ್ರಿವೆಂಟಿಂಗ್ ಸ್ಪ್ರೆಡ್ ಆಫ್ ಹೆಪಟೈಟಿಸ್ ಇನ್ಫೆಕ್ಷನ್. ಈಗ ಈ ಚಿಕಿತ್ಸೆ ಸಮಯದಲ್ಲಿ ಮತ್ತು ಚಿಕಿತ್ಸೆ ನಂತರ ಅವರೇನಾದರೂ ಕಾಳಜಿಯನ್ನು ವಹಿಸ್ಕೋಬೇಕಾಗುತ್ತಾ? ಸೊ ಚಿಕಿತ್ಸೆ ಸಮಯದಲ್ಲಿ ಅಥವಾ ಚಿಕಿತ್ಸೆ ನಂತರ ಕಾಳಜಿ ಅಂದರೆ ಮೈನ್ ಥಿಂಗ್ ಅಂದರೆ ಚಿಕಿತ್ಸೆ ಟೈಮ್ಗಳಲ್ಲಿ ಫುಡ್ ಡಯಟ್. ಸೊ ಈ ಹೆಪಟೈಟಿಸ್ಗಳಿಗೆ ಏನಾಗ್ತದೆ ಅಂದರೆ ಜನರು ಒಂದೊಂದು ಬೋಲ್ಡ್ ಬಿಲೀಫ್ ಇದೆ, ಜಾಂಡೀಸ್ ಬಂದವರು ನಾನ್ ವೆಜ್ ತಿನ್ನಬಾರ್ದು, ಹೆವಿ ಫುಡ್ ತಿನ್ನಬಾರ್ದು. ಏನಾಗ್ತದೆ ಅವರು ಆಟೋಮೆಟಿಕ್ ಆಗಿ ಗಂಜಿ ತಿನ್ನಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಪ್ರಾಬ್ಲಮ್ ಅಂದರೆ ಗಂಜಿ ಇಸ್ ಗುಡ್ ಫುಡ್, ಬಟ್ ಅದರಲ್ಲಿ ಇರೋದು ಬರೀ ಕಾರ್ಬೋಹೈಡ್ರೇಟ್ಸ್. ಸೊ ದಟ್ ಈಸ್ ನಾಟ್ ಸಫಿಷಿಯಂಟ್ ಫಾರ್ ಯುವರ್ ಲಿವರ್ ಟು ರಿಕವರ್. ಲಿವರಿಗೆ ರಿಕವರ್ ಆಗಲಿಕ್ಕೆ ಈ ಕಾರ್ಬೋಹೈಡ್ರೇಟ್ಸ್ ಮಾತ್ರ ಅಲ್ಲ, ಅದಕ್ಕೆ ಪ್ರೋಟೀನ್ ಅಂಶಗಳು ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದರೆ ಲಿವರಲ್ಲಿ ಉತ್ಪತ್ತಿ ಆಗುವುದು ಪ್ರೋಟೀನ್ಗಳು. ಸೊ ಆ ಪ್ರೋಟೀನ್ಗಳಿಗೆ ಉತ್ಪತ್ತಿ ಆಗಲಿಕ್ಕೆ ಲಿವರಿಗೆ ನಾವು ಸಪೋರ್ಟ್ ಕೊಡಬೇಕು. ಸೊ ಅದು ಆ ಪ್ರೋಟೀನ್ಸ್, ವಿಟಮಿನ್ಸ್ಗಳಲ್ಲಿ ಸಪೋರ್ಟ್ ಸಿಸ್ಟಮ್ ಸಿಗ್ತದೆ. ಸೊ ಹೈ ಪ್ರೋಟೀನ್ ಕಂಟೆಂಟ್ಗಳು ಫುಡ್
ರಿಕ್ವೈರ್ಮೆಂಟ್ ಇವೆ. ತುಂಬ ಹೈ ಪ್ರೋಟೀನು ಬೇಡ, ಬಟ್ ಪ್ರೋಟೀನ್ ಕಂಟೆಂಟ್ ಫುಡ್ಸ್ ಆರ್ ರಿಕ್ವೈರ್ಡ್. ಏನಾಗ್ತದೆ ಅಂದರೆ ನಾರ್ಮಲಿ ಸ್ಟಾಪ್ ಮಾಡಿಬಿಡ್ತಾರೆ. ಇಟ್ಸ್ ಓಲ್ಡ್ ದಿಸ್ ಥಿಂಗ್. ಜಾಂಡಿಸ್ ಬಂದವರಿಗೆ ಎಲ್ಲ ಬಿಕಾಸ್ ಇಟ್ ಇಸ್ ಬಿಲೀವ್ಡ್ ದ ಡೈಜೆಷನ್ ವೀಕ್ ಇರ್ತದೆ ಅಂತ. ಸೊ ಅವರಿಗೆ ಪ್ರೋಟೀನ್ ಅಂಶಗಳು ಸ್ಟಾಪ್ ಆಗಿಬಿಡ್ತದೆ. ಮೇ ಬಿ ಇಟ್ ಅನಿಮಲ್ ಪ್ರೋಟೀನ್ ಅಥವಾ ಪ್ಲಾಂಟ್ ಪ್ರೋಟೀನ್ ಎಲ್ಲ ಸ್ಟಾಪ್ ಆಗ್ತದೆ. ಸೊ ಅದು ಒನ್ ಆಫ್ ದ ಮಿಸ್ಕನ್ಸೆಪ್ಷನ್ಸ್ ವಿಚ್ ಪೀಪಲ್ ಹ್ಯಾವ್ ಟು ದಿಸ್ ಥಿಂಗ್. ಎಸ್ಪೆಷಲಿ ಈ ಕ್ರೋನಿಕ್ ಹೆಪಟೈಟಿಸ್ ಪೇಷಂಟ್ಗಳಿಗೆ ಹೈ ಪ್ರೋಟೀನ್ ಕಂಟೆಂಟ್ ಇಸ್ ವೆರಿ ಇಂಪಾರ್ಟೆಂಟ್ ಇನ್ ದ ಡಯಟ್, ಆಯಿತಾ. ಸೊ ದ್ಯಾಟ್ ಈಸ್ ಒನ್ ಥಿಂಗ್. ಇನ್ನೊಂದು ಅಂದರೆ ಈ ಪೇಯ್ನ್ ಕಿಲ್ಲರ್ ಟ್ಯಾಬ್ಲೆಟ್ಸ್ಗಳನ್ನೆಲ್ಲ ಅವಾಯ್ಡ್ ಮಾಡುವಂಥದ್ದು. ಹೆಪಟೈಟಿಸ್ ಇದ್ದವ್ರಿಗೆ ಅವರಿಗೆಲ್ಲ ಈ ಕೆಲವು ಸಲ ಮೈಕೈ ನೋವೆಲ್ಲ ಇದ್ದರೆ ಪೇಯ್ನ್ ಕಿಲ್ಲರ್ಸ್ ಅಂತ ಇರ್ತಾರೆ. ದ್ಯಾಟ್ ಈಸ್ ನಾಟ್ ಗುಡ್ ಫಾರ್ ಲಿವರ್. ಸೊ ಸಿಂಪಲ್ ಪ್ಯಾರಾಸೆಟಮಾಲ್ ಟ್ಯಾಬ್ಲೆಟ್ಗಳನ್ನು ವಿದಿನ್ ಲಿಮಿಟ್ ಕ್ಯಾನ್ ಬಿ ಟೇಕನ್. ಈ ಪೇಯ್ನ್ ಕಿಲ್ಲರ್ಸ್ಗಳನ್ನು ತೆಗೋಬಾರ್ದು. ದ್ಯಾಟ್ ಈಸ್ ಅನದರ್ ಇಂಪಾರ್ಟೆಂಟ್. ಮತ್ತು ಕೆಲವು ಸಲ ಏನಾಗ್ತದೆ, ಹೆಪಟೈಟಿಸ್ ಇದ್ದವರು ಕೆಲವು ಸಲ ಸಮ್ ನಾನ್ ಪ್ರಿಸ್ಕ್ರಿಪ್ಷನ್ ಮೆಡಿಸಿನ್ಸ್ಗಳನ್ನೆಲ್ಲ ಸ್ಟಾರ್ಟ್ ಮಾಡ್ತಾರೆ. ಸೊ ದ್ಯಾಟ್ ಈಸ್ ನಾಟ್ ಅಡ್ವೈಸೇಬಲ್. ಯಾಕಂದರೆ ಲಿವರ್ ಆಲ್ರೆಡಿ ಡ್ಯಾಮೇಜ್ ಆಗಿದೆ. ಸೊ ನೀವು ಮತ್ತೆ ಅದಕ್ಕೆ ಈ ಉಳಿದ ಮೆಡಿಸಿನ್ಗಳು ಹೇಗೆ ಬಿಹೇವ್ ಮಾಡ್ತದೆ ಈ ಡ್ಯಾಮೇಜ್ ಲಿವರಲ್ಲಿ, ಇಟ್ಸ್ ವೆರಿ ಡಿಫಿಕಲ್ಟ್ ಟು ಪ್ರಿಡಿಕ್ಟ್ ದ್ಯಾಟ್. ಸೊ ಇವರಲ್ಲಿ ಫುಡ್ಗಳಲ್ಲಿ ಮೈನ್ ಅಂದರೆ ನಾವು ಸ್ವಲ್ಪ ಕಾರ್ಬೋಹೈಡ್ರೇಟ್ ರಿಚ್ ಫುಡ್ಗಳು ಬೇಕು, ಅಂದರೆ ಎನರ್ಜಿ ಬೇಕಾಗ್ತದೆ. ಸೊ ಎಸ್ಪೆಷಲಿ ಅಕ್ಯೂಟ್ ಹೆಪಟೈಟಿಸ್ ಇದ್ದವರಿಗೆ ಸ್ವಲ್ಪ ಬಾಡಿಯಲ್ಲಿ ಎನರ್ಜಿ. ಸೊ ಅವರಿಗೆ ಸಿಂಪಲ್ ಶುಗರ್ಸ್, ಫ್ರೂಟ್ ಜ್ಯೂಸು ಇಂಥದ್ದೆಲ್ಲ ನಾವು ಎಂಕರೇಜ್ ಮಾಡ್ತೇವೆ. ಮತ್ತು ಅವರಿಗೆ ಈ ಹೆವಿ ಎಣ್ಣೆದು ಮಸಾಲ ತಿನ್ನಲಿಕ್ಕೆ ಆಗ್ತದೆ, ಯಾಕಂದರೆ ವಾಕರಿಕೆಲ್ಲ ಇರುವಾಗ. ಸೊ ಈ ಆಯಿಲಿ ಫುಡ್, ಮಸಾಲ ಫುಡ್ ಕಡಿಮೆ ಮಾಡುವಂಥದ್ದು, ಪ್ರೋಟೀನ್ ಫುಡ್ಗಳನ್ನು ಜಾಸ್ತಿ ಮಾಡುವಂಥದ್ದು, ದಿಸ್ ಆರ್ ಮೇಯ್ನ್. ಮತ್ತು ಮೇಯ್ನ್ ಅಂದರೆ ಕಂಟಿನ್ಯೂಯಿಂಗ್ ಟ್ರೀಟ್ಮೆಂಟ್. ಈ ಹೆಪಟೈಟಿಸ್ ಬಿಗೆಲ್ಲ ಲಾಂಗ್ ಟರ್ಮ್ ಮೆಡಿಸಿನ್ಸ್ ಬೇಕಾಗ್ತದೆ. ಏನೋ ಕೆಲವು ಸಲ ಮೆಡಿಸಿನ್ಗಳನ್ನು ಸ್ವಲ್ಪ ಸಮಯ ತಗೊಳ್ತಾರೆ, ಆಮೇಲೆ ಪೇಷಂಟ್ಗಳಿಗೆ ಅದು ಒಂಥರ ರೆಗ್ಯುಲರ್ ಮೆಡಿಸಿನ್ ತಗೊಳ್ಳೋದಂದರೆ ಅದು ದೇ ವಿಲ್ ನಾಟ್ ಬಿ ವೆರಿ ಹ್ಯಾಪಿ. ಅಂದರೆ ಎಷ್ಟು ಮೆಡಿಸಿನ್ ತಗೊಳ್ಳೋದು ಅಂತ ಸ್ಟಾಪ್ ಮಾಡ್ತಾರೆ. ಸಡನ್ನಾಗಿ ಹೆಪಟೈಟಿಸ್ ಬಿ ಮೆಡಿಸಿನ್ಗಳೆಲ್ಲ ಸ್ಟಾಪ್ ಮಾಡಿಬಿಟ್ರೆ ವೈರಲ್ ಲೋಡ್ಗಳು ರಿಬೌಂಡ್ ಆಗುವ ಚಾನ್ಸಸ್ಗಳಿರ್ತವೆ. ಆ ಥರ ಆದರೆ ಲಿವರ್ ಡ್ಯಾಮೇಜ್ ಇನ್ನೂ ಜಾಸ್ತಿ ಆಗ್ತದೆ. ಸೊ ಅದು ಇಂಪಾರ್ಟೆಂಟ್. ಕಂಟಿನ್ಯೂಯಿಂಗ್ ಮೆಡಿಸಿನ್, ಕಾಂಪ್ಲೈನ್ಸ್ ವಿತ್ ಟ್ರೀಟ್ಮೆಂಟ್ ಇಸ್ ಇಂಪಾರ್ಟೆಂಟ್. ಸೊ ಮೆನಿ ಟೈಮ್ಸ್ ಹಾಗೆ ಆಗ್ತದೆ. ಆ್ಯಂಡ್ ಆಲ್ವೇಸ್ ಇಟ್ ಈಸ್ ಇಂಪಾರ್ಟೆಂಟ್ ಟು ಸಿ ದಟ್ ದ ಲಿವರ್ ಹ್ಯಾಸ್ ರಿಟರ್ನ್ ಬ್ಯಾಕ್ ಟು ನಾರ್ಮಲ್. ಸೊ ಕೆಲವು ಸಲ ಜಾಂಡಿಸ್ ಕಡಿಮೆ ಆಗಿರ್ತದೆ, ಆದರೂ ಲಿವರ್ ಪೂರ್ತಿ ರಿಕವರ್ ಆಗಿದೆಯಾ ಅಂತ ನೋಡುವಂಥದ್ದು ಭಾರಿ ಇಂಪಾರ್ಟೆಂಟ್. ಸೊ ಅದಕ್ಕೆ ಕೆಲವು ಬ್ಲಡ್ ಟೆಸ್ಟ್ಗಳನ್ನು ಮಾಡಿಸ್ಕೊಂಡು ಡಾಕ್ಟರ್ ಹತ್ರ ಅವ್ರು ಹೇಳಿದಾಗೆ ಹೋಗಿ ತೋರಿಸುವಂಥದ್ದು ವೆರಿ ಇಂಪಾರ್ಟೆಂಟ್. ಎಷ್ಟು ಸಮಯ ತಗೊಳ್ತೇವೆ ಸಂಪೂರ್ಣವಾಗಿ ಗುಣ ಆಗಲಿ? ನೋಡಿ, ಅದು ಹೆಪಟೈಟಿಸ್ ಸಿಗೆ ನಾನು ಹೇಳಿದಾಗೆ ನಾರ್ಮಲಿ 3 months ಮೆಡಿಸಿನ್ ಸಾಕಾಗ್ತದೆ. ಹೆಪಟೈಟಿಸ್ ಬಿಗೆ ಲಾಂಗ್ ಟರ್ಮ್ ಮೆಡಿಸಿನ್ಸ್ ಬೇಕಾಗ್ತದೆ. ಯಾಕಂದರೆ ಅದನ್ನು DNA ಸಪ್ರೆಸ್ ಮಾಡಿಡಲಿಕ್ಕೆ ಯು ರಿಕ್ವೈರ್ ಲಾಂಗ್ ಟರ್ಮ್ ಮೆಡಿಸಿನ್ಸ್. ಸೊ ಫ್ಯೂ ಇಯರ್ಸ್ ಮೆಡಿಸಿನ್ಸ್ಗಳ ಅವಶ್ಯಕತೆ ಬರ್ತದೆ ಹೆಪಟೈಟಿಸ್ ಬಿಗೆ. ಈಗ ಜಾಸ್ತಿ ಸಮಯ ಮೆಡಿಸಿನ್ ತಗೋಬೇಕಾದ್ರೆ ಜನರಲ್ಲಿ ಒಂದು ಸಂಶಯ ಇರ್ತದೆ, ಇದರಲ್ಲಿ ಸೈಡ್ ಇಫೆಕ್ಟ್ ಇರ್ತದಾ ಅಥವಾ ಬೇರೆ ಏನಾದರೂ ಮೆಡಿಸಿನ್ ಜೊತೆ ಏನಾದರೂ ರಿಯಾಕ್ಟ್ ಆಗ್ತದಾ ಅನ್ನೋ. ಅದು ಎವ್ರಿಥಿಂಗಲ್ಲಿ ನಾವು ಮೆಡಿಸಿನ್ಗಳಲ್ಲಿ ನಾವು ಏನಂದರೆ ಮೆಡಿಸಿನ್ ಇಫೆಕ್ಟ್ ಮತ್ತು ಸೈಡ್ ಎಫೆಕ್ಟ್ ಬ್ಯಾಲೆನ್ಸ್ ಮಾಡಿ ನೋಡುವಂಥದ್ದು. ಸೊ ನಿಮಗೆ ಅದರಲ್ಲಿ ಲಾಭ ಜಾಸ್ತಿ ಇದ್ರೆ ಅದನ್ನು ತಗೋಬೇಕಾಗ್ತದೆ. ಸೊ ಎಲ್ಲದರಲ್ಲೂ ಇಫೆಕ್ಟ್ ಒಟ್ಟಿಗೆ ಸೈಡ್ ಎಫೆಕ್ಟ್ಗಳು ಇರುವಂಥದ್ದೇ. ನಥಿಂಗ್ ಈಸ್ ಸೇಫ್. ನೀವು ಈಗ ನಾಳೆ ಊಟ ಮಾಡಿದರೂ ಕೂಡ ಅದರಲ್ಲಿ ಕೂಡ ಸೈಡ್ ಎಫೆಕ್ಟ್ಗಳು ಇರ್ತವೆ, ಒಳ್ಳೆ ಎಫೆಕ್ಟ್ಗಳು ಇರ್ತವೆ. ಸೊ ಇಟ್ ಈಸ್ ನಥಿಂಗ್ ಈಸ್ ಸೇಫ್ ಇನ್ ದಿಸ್ ವರ್ಲ್ಡ್. ಸೊ ಎವ್ರಿಥಿಂಗ್ ಈಸ್ ಬ್ಯಾಲೆನ್ಸ್ಡ್. ಸೊ ನಮ್ಮಲ್ಲೆಲ್ಲ ಏನಂದರೆ ನಾವು ಇಟ್ಸ್ ಆಲ್ ಸೈಂಟಿಫಿಕಲಿ ಸೀನ್ ಮೆಡಿಸಿನ್. ಸೊ ಅದರಲ್ಲಿ ನಮಗೆ ಯಾವುದು ಎಫೆಕ್ಟ್ ಉಂಟು, ಯಾವುದು ಸೈಡ್ ಎಫೆಕ್ಟ್ ಉಂಟು ಗೊತ್ತುಂಟು. ಸೊ ಇಫ್ ದ ಎಫೆಕ್ಟ್ ಈಸ್ ಮೋರ್ ದೆನ್ ದ ಸೈಡ್ ಎಫೆಕ್ಟ್ ವಿ ಡೆಫಿನೆಟ್ಲಿ ಹ್ಯಾವ್ ಟು. ಸೊ ಏನಂದರೆ ನಾವೀಗ ಕಾಯಿಲೆ ಇಲ್ಲದವನಿಗೆ ಮೆಡಿಸಿನ್ ಕೊಡುವುದಲ್ಲ, ಕಾಯಿಲೆ ಇದ್ದವನಿಗೆ ಕೊಡುವಂಥದ್ದು. ಸೊ ದೀಸ್ ಮೆಡಿಸಿನ್ಸ್ ಲಾಂಗ್ ಟರ್ಮ್ ಸ್ಟಡಿ ಮಾಡಿದ್ದಾರೆ. ಸೊ ಅದಕ್ಕೆ ಯಾವ ಸೈಡ್ ಎಫೆಕ್ಟ್ಗಳನ್ನು ನಾವು ನೋಡಬೇಕಂತ ಸಹ ವಿ ಕೀಪ್ ಅಬ್ಸರ್ವಿಂಗ್. ಸೊ ಇಫ್ ಕರೆಕ್ಟ್ ಮಾನಿಟರ್ಡ್ ಟ್ರೀಟ್ಮೆಂಟ್ ತಗೊಂಡ್ರೆ ಸೈಡ್ ಎಫೆಕ್ಟ್ಸ್ಗಳನ್ನು ಅವಾಯ್ಡ್ ಮಾಡ್ಬೋದು. ಅಂದರೆ ಮದ್ದನ್ನು ಸಂಪೂರ್ಣವಾಗಿ ಡಾಕ್ಟರ್ ಎಷ್ಟು ಹೇಳ್ತಾರೋ ಅಷ್ಟು ಸಮಯದವರೆಗೆ ತಗೋಬೇಕು. ಮತ್ತು ಅವ್ರು ಹೇಳಿದ ಪ್ರಿಕಾಷನ್ಸ್ಗಳನ್ನು ಕರೆಕ್ಟಾಗಿ ನೋಡ್ಕೋಬೇಕಂದ್ರೆ ಎಲ್ಲ ಮೆಡಿಸಿನ್ಸಲ್ಲಿ ನಾನು ಹೇಳ್ತೇನೆ, ಯಾವುದೇ ಮೆಡಿಸಿನ್ ಈಗ ಬೀಟ್ ಆಯುರ್ವೇದ, ಹೋಮಿಯೋಪತಿ, ನಮ್ಮ ಮೆಡಿಸಿನ್ಸ್ ಇರಲಿ ಅಥವಾ ಎವ್ರಿಥಿಂಗ್ ಹ್ಯಾಸ್ ಇಟ್ಸ್ ಓನ್ ಸೈಡ್ ಎಫೆಕ್ಟ್ಸ್. ಸೊ ಇಟ್ ಈಸ್ ಅಬೌಟ್ ಹೌ ಯು ಟೇಕ್ ಇಟ್. ಅಂದರೆ ಎಷ್ಟು ತಗೊಳ್ತೀರಿ, ಮಿತದಲ್ಲಿ ತಗೊಳ್ಳುವಂಥದ್ದು. ಈಗ ಫಾರ್ ಎಕ್ಸಾಂಪಲ್ ನಾನು ಹೇಳಿದಾಗೆ ಎನಿ ಡ್ರಗ್ಸ್, ಪೇಯ್ನ್ ಕಿಲ್ಲರ್ಸ್ ಎಲ್ಲ ನೀವು ಪೇಯ್ನ್ ಇದ್ದರೆ 1 ಟ್ಯಾಬ್ಲೆಟ್ ತಗೋಬೋದು. ಬಟ್ ನೀವು ವಿಪರೀತವಾಗಿ ತಗೊಂಡ್ರೆ ಅದು ನಿಮಗೆ ಕಿಡ್ನಿಗೆ ನಾಳೆ ಪ್ರಾಬ್ಲಮ್, ಅಲ್ಸರ್ ಆಗುವಂಥ ಇದೆಲ್ಲ. ಸೊ ಇಟ್ ಈಸ್ ಆಲ್ ಎವ್ರಿ ಡ್ರಗ್ ಹ್ಯಾಸ್ ಇಟ್ಸ್ ಗುಡ್ ಎಫೆಕ್ಟ್ಸ್ ಆಲ್ಸೋ, ಸೈಡ್ ಎಫೆಕ್ಟ್ಸ್ ಆಲ್ಸೋ. ಇಟ್ ಈಸ್ ಹೌ ಯು ಮ್ಯಾನೇಜ್ ಇಟ್. ಅಂದರೆ ಕರೆಕ್ಟಾಗಿ ತಗೊಂಡ್ರೆ ಇಫ್ ಯು ಟೇಕ್ ಪ್ರಿಕಾಷನ್ಸ್ ಟು ಪ್ರಿವೆಂಟ್ ದ ಸೈಡ್ ಎಫೆಕ್ಟ್ಸ್ ಮೋಸ್ಟ್ಲಿ ಏನೂ ಆಗೋದಿಲ್ಲ ಅಂತ. ಮುಖ್ಯವಾಗಿ ವೈದ್ಯರ ಮೇಲೆ ನಂಬಿಕೆ ಇರಬೇಕು, ವೈದ್ಯರ ಹತ್ರ ನಂಬಿಕೆ ಇರಬೇಕು ಅಷ್ಟೇ. ಧನ್ಯವಾದಗಳು ಡಾಕ್ಟ್ರೇ. ಇಷ್ಟೊತ್ತು ಈ ಹೆಪಟೈಟಿಸ್ ಬಗ್ಗೆ ನಮಗೆ ಮಾಹಿತಿಯನ್ನು ಕೊಟ್ಟರೆ, ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು.